ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಕೇಳಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಇದು ಕೂಡ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಕೇಳಿರೋ ವಿಡಿಯೋನೇ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಒಂದು ಟಾಪಿಕ್ ಮೇಲೆ ನೀವು ವಿಡಿಯೋನ ನೋಡೋಕೆ ಇಷ್ಟಪಡ್ತೀರಾ ಅಂತ ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಆಲ್ ರೈಟ್, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಇದು ಬಂದ್ಬಿಟ್ಟು ಮೇನ್ ಆಗಿ ನೀವು ಯಾರನ್ನ ಮದ್ವೆ ಆಗ್ತೀರಾ, ನೀವು ಮದ್ವೆ ಆಗೋರ ಪರ್ಸ್ನಾಲಿಟಿ ಹೆಂಗಿರುತ್ತೆ ಆ್ಯಂಡ್ ಅವರ ಲೈಫ್ ಪರ್ಪಸ್ ಅಂದ್ರೆ ಮೇ ಬಿ ಏನ್ ಕೆಲಸ ಮಾಡ್ತಿರ್ಬೋದು, ಎಕ್ಸಾಕ್ಟ್ ಆಗಿ ಆ ಡೆಸಿಗ್ನೇಷನ್ ನೇಮ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದೊಂದು ನೇಚರ್ ಯಾವ ತರದಾಗಿರುತ್ತೆ, ನೀವು ಯಾವ ತರ ಮೀಟ್ ಆಗ್ತೀರಾ, ಯಾವ ಒಂದು ಟೈಮಲ್ಲಿ ಮೀಟ್ ಆಗ್ತೀರಾ, ನಿಮ್ಮನ್ನ ಅವರಲ್ಲಿರೋ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ ಹೆವಿಯಾಗಿ ಅಟ್ರಾಕ್ಟ್ ಆಗುತ್ತೆ ನಿಮಗೆ ಅವ್ರ ಮೇಲೆ, ಇಬ್ರು ಒಟ್ಟಿಗೆ ಯಾವ ಒಂದು ಚಾಲೆಂಜಸ್ ನ ನೀವು ಫೇಸ್ ಮಾಡ್ತೀರಾ ಅಂಡ್ ನಿಮ್ಮ ರಿಲೇಶನ್ಶಿಪ್ ಡೈನಾಮಿಕ್ ಹೆಂಗಿರುತ್ತೆ ಅಂಡ್ ಯಾವ ಟೈಮಲ್ಲಿ ನೀವು ಮದ್ವೆ ಆಗ್ತೀರಾ. ಸೊ ಇಷ್ಟು ಒಂದು ಕ್ವೆಶನ್ಸಿಗೆ ನಾವು ಈ ವಿಡಿಯೋದಲ್ಲಿ ಕ್ಲಾರಿಟಿ ನೋಡೋಣ. ಆಲ್ ರೈಟ್, ಸೊ ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ ಅಥವಾ ನಿಮಗೆ ಆಪ್ಷನ್ಸ್ ಕೊಡೋದಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಬಿಡಿ ಇವಾಗಲೇ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆಸ್ಟ್ರಾಲಜಿ ಪ್ಲಸ್ ಟ್ಯಾರೋ ವಿಡಿಯೋ, ಟ್ಯಾರೋ ಬೇಸ್ಡ್ ಆಗಿ ಪರ್ಸನಲ್ ರೀಡಿಂಗ್. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿದೆ, ನಾನು ಅದನ್ನ ಕ್ಲೈಮ್ ಮಾಡ್ಕೋಬೇಕು, ವೆರಿ ಸ್ಟ್ರಾಂಗ್ ಆಗಿ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಆಲ್ರೈಟ್, ಇವಾಗ ನಿಮ್ಮೆಲ್ರಿಗೂ ಒಂದು ಆಪ್ಷನ್ಸ್ ಕೊಡೋ ಸಮಯ. ಓಕೆ, ಸೊ ಆಬ್ವಿಯಸ್ಲಿ 2 ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ಲೆಟ್ಸ್ ಸಿ ಆಪ್ಷನ್ಸ್ ನಿಮಗೆ ಏನು ಬರ್ಬೋದು, ಯಾವ ಒಂದು ಇಮೇಜ್ ನಿಮಗೆ ರಿಲೇಟ್ ಆಗುತ್ತೆ ಅದನ್ನ ಚೂಸ್ ಮಾಡ್ಕೊಬೋದು. ಇದನ್ನ ಇನ್ನೊಂದು ಸ್ವಲ್ಪ ಕಾರ್ನರ್ ಮಾಡೋಣ. ಆಲ್ ರೈಟ್, ಇವಾಗ ನಿಮ್ಮ ಮುಂದೆ ಗಾಯ್ಸ್ 2 ಆಪ್ಷನ್ ಆಲ್ರೆಡಿ ಬಂದಿದೆ. ರೈಟ್, ಸೊ ಟೈಮ್ ತಗೊಳ್ಳಿ ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ಆಲ್ರೆಡಿ ಕಾರ್ಡ್ಸ್ ಫುಲ್ ಆಗಿದೆ ನಿಮಗೋಸ್ಕರ. ಆ್ಯಂಡ್ ಯಾವ ಒಂದು ಇಮೇಜ್ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ರೆ ನೀವು ಅದನ್ನ ಚೂಸ್ ಮಾಡ್ಕೊಬೋದು. ಯಾವುದಾದ್ರು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೆನಪಿಸಿದ್ರೆ, ಪಾಸ್ಟ್ ರಿಲೇಶನ್ಶಿಪ್ ಬಗ್ಗೆ ಏನಾದ್ರು ನೆನಪಾದ್ರೆ ಯಾವ್ದಾದ್ರು ಒಂದು ಆಪ್ಷನ್ ಅದನ್ನ ಚೂಸ್ ಮಾಡ್ಬೋದು ಅಲ್ವಾ. ಟೈಮ್ ತಗೊಳ್ಳಿ. ಆ್ಯಂಡ್ ಆಲ್ರೆಡಿ ಡಿಸ್ಕ್ರಿಪ್ಷನ್ನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಹಾಕಿದ್ದೀನಿ ಈ ಆಪ್ಷನ್ ಅವರಿಗೆ ಇವಾಗಿದೆ ರೀಡಿಂಗ್ ಅಂತ. ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡ್ಬೋದು. ನಿಮ್ಮ ಆಪ್ಷನ್ಸ್ನ ಪಾಸ್ ಮಾಡ್ಕೊಳ್ಳಿ ವಿಡಿಯೋನ, ಇನ್ ಕೇಸ್ ನಿಮ್ಗೆ ಇನ್ನೂ ಫೋಕಸ್ ಮಾಡಿಬಿಟ್ಟು ನೋಡಬೇಕು ಅನ್ಸಿದ್ರೆ. ರೈಟ್, ಸೊ ಎಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ ಗಾಯ್ಸ್. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ನೋಡೋಣ ಫೈನಲಿ ನೀವು ಯಾವ ಒಂದು ಪರ್ಸನ್ನ ಮದ್ವೆ ಆಗ್ತೀರಾ ಅಂತ. ಸೊ ಸಿಂಗಲ್ ಆಗಿರೋರಿಗೆ ಮಾತ್ರ ಅಂತ ಹೇಳ್ತಾ ಇಲ್ಲ, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ನೀವು ಡಬಲ್ ಕನ್ಫರ್ಮ್ ಮಾಡ್ಕೋಬಹುದು. ಇನ್ ಕೇಸ್ ಲೈಕ್ ಇದೇ ಪರ್ಸನ್ನ ನಾನು ಮದ್ವೆ ಆಗ್ತೀನ, ಪರ್ಸ್ನಾಲಿಟಿ ಮ್ಯಾಚ್ ಮಾಡಿದಾಗ ನೀವು ನೋಡ್ಕೊಬಹುದು ಪರ್ಸ್ನಾಲಿಟಿ ಇಬ್ರದ್ದು ಮ್ಯಾಚ್ ಆಗ್ತಾ ಇದೆಯಾ, ಏನ್ ಕತೆ ಅಂತ ನೋಡ್ಕೋಬಹುದು ನೀವು. ಒನ್ ಥಿಂಗ್ ಅಂಡ್ ಕನ್ಫರ್ಮೇಶನ್ ಸಿಗುತ್ತೆ. ಸೇಮ್ ಕ್ಯಾರೆಕ್ಟರಿಸ್ಟಿಕ್, ಸೇಮ್ ಕರಿಯರ್ ಎಲ್ಲ ರಿಲೇಟ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಇಲ್ಲ ಅಂತ ಅಂದ್ರೆ ಗೈಡೆನ್ಸ್ ನೋಡೋಣ. ಆಲ್ ರೈಟ್, ಸೊ ಗ್ರೂಪ್ 1 ಅವರಿಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟ ಆಗಿ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡಲ್ಲ ಅಷ್ಟೇ. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅವರ ಪರ್ಸನಾಲಿಟಿ, ಡೈರೆಕ್ಟ್ ಆಗಿ ಪರ್ಸನಾಲಿಟಿ ಹೆಂಗಿರುತ್ತೆ ಇವ್ರದ್ದು ಅಂತ ನೋಡೋಣ ಗೈಸ್. ಗ್ರೂಪ್ 1 ಓಕೆ, ಜಡ್ಜ್ಮೆಂಟ್ ಬಂದಿದೆ ನಿಮಗೆ. ಜಡ್ಜ್ಮೆಂಟ್ ಅಂದ್ರೆ ಮೇನ್ ಆಗಿ ಯಾವುದು, ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್ ಆಗಿರ್ಬೋದು ಇವ್ರದ್ದು, ಅಥವಾ ಲೀಬ್ರಾ ಅಂದ್ರೆ ವೃಶ್ಚಿಕ ರಾಶಿ ಅಥವಾ ತುಲಾ ರಾಶಿ ಹೆವಿಯಾಗಿ ಹೈಲೈಟ್ ಆಗ್ತಾ ಇದೆ. ಅಂದ್ರೆ ಇವರ ಮೂನ್ ಸೈನ್ ಅಥವಾ ಸನ್ ಸೈನ್ ಅಥವಾ ಲಗ್ನ ಈ ಒಂದು ವೃಶ್ಚಿಕ ರಾಶಿ ಅಥವಾ ತುಲಾ ರಾಶಿ ಇವ್ರದ್ದು ಆಗಿರೋ ಪಾಸಿಬಿಲಿಟಿ ಇದೆ. ಒಂದು ಸೀರಿಯಸ್, ಜಸ್ಟ್ ಅ ಮಿನಿಟ್ ಗೈಸ್. ಓಕೆ,
ಸೊ ಎಸ್, ಮುಂಚೆನೆ ಹೇಳ್ದಂಗೆ ಒಂದು ಸೀರಿಯಸ್ ಪರ್ಸ್ನಾಲಿಟಿ ಇವ್ರದ್ದು ಅನ್ನೋದು ಎದ್ದು ಕಾಣಿಸ್ತಾ ಇದೆ ಗೈಸ್. ಅಂದ್ರೆ ಲೈಫಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳಾಗಿದೆ. ಲೈಫಲ್ಲಿ ಫೇಲ್ಯೂರ್ ಅಂದ್ರೆ ಏನು, ಸಕ್ಸಸ್ ಅಂದ್ರೆ ಏನು, ಅದನ್ನ ಅವ್ರ ಏಜ್ಗಿಂತ ಅವರು ಜಾಸ್ತಿ ನೋಡ್ಬಿಟ್ಟಿದ್ದಾರೆ. ಅಂದ್ರೆ ಕೆಲವೊಂದೊಂದ್ಸತಿ ಆಗುತ್ತಲ್ವಾ, ನಾವ್ ಈವನ್ 20s ಅಲ್ಲಿ ಇದ್ರೂನು 20s ಅಲ್ಲೇನೆ ಕೆಲವೊಂದೊಂದು ಎಕ್ಸ್ಪೀರಿಯನ್ಸ್ ಗಳಿಂದ ನಮಗೆ ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಲೈಫಲ್ಲಿ ತಗೋಬೇಕಾಗಿ ಬರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ನಂಬಿರ್ತೀವಿ, ಅವ್ರ ನಿಜವಾಗ್ಲೂ ನಮ್ಮ ಬಗ್ಗೆ ಒಳ್ಳೇದೇ ಬಯಸ್ತಾ ಇದ್ದಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಆಕ್ಚುಲಿ ಈ ಪರ್ಸನಿಗೆ ನನ್ನ ಗ್ರೋತ್ ನ ನೋಡಕ್ ಆಗ್ತಾ ಇಲ್ಲ, ನನ್ನ ಒಂದು ಬೆಳವಣಿಗೆ ನೋಡಕ್ ಆಗ್ತಾ ಇಲ್ಲ, ನನ್ ಬಗ್ಗೆ ಲೈಕ್ ನಾನ್ ಅನ್ಕೊಂಡಿರ್ತೀನಿ ಅವ್ರು ನನ್ನ ಬಗ್ಗೆ ತುಂಬಾ ಒಳ್ಳೇದ್ ಯೋಚನೆ ಮಾಡ್ತಾ ಇದಾರೆ, ಬಟ್ ನೋ, ನನ್ ಹಿಂದೆ ಕೆಟ್ಟದ್ನೇ ಮಾತಾಡಿದ್ದಾರೆ. ಸೊ ಎಲ್ಲೊಂದ್ ಕಡೆ ನಂಬಿಕೆ ಬ್ರೇಕ್ ಆಗಿರತ್ತೆ ಇವರಿಗೆ. ಆ ನಂಬಿಕೆ ಬ್ರೇಕ್ ಆಗಿರೋದ್ರಿಂದ ಇವರಿಗೆ ಜೀವನದಲ್ಲಿ ಒಂದಷ್ಟು ಹಾರ್ಡ್ ಎಕ್ಸ್ಪೀರಿಯನ್ಸಸ್ ಮಾಡಿರ್ತಾರೆ. ಕೆಲವೊಂದೊಂದ್ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿನೋ ಅವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಮೇಲೆ ಒಂದು ಸಣ್ಣ ಏಜ್ ಅಲ್ಲೇ ಬಂದಿರುತ್ತೆ ಅವ್ರಿಗೆ. ಈ ತರ ಒಂದು ಪರ್ಸನ್ ನೋಡ್ತಾ ಇದೀನಿ. ಅಂದ್ರೆ ಕರಿಯರ್ ವೇ ಅಲ್ಲೂ ಅಷ್ಟೇ, ಇವ್ರು ಹೆಂಗೆ ಅಂತಂದ್ರೆ ಡೈರೆಕ್ಟ್ ಆಗಿ ಏನು ಬೆಸ್ಟ್ ಕಂಪನಿಗೆ ಹೋಗಿರಲ್ಲ, ಒಂದು ಸ್ಟಾರ್ಟ್ಅಪ್ ಕಂಪನಿಗೆ ಜಾಯಿನ್ ಆಗಿ ಅಲ್ಲಿ ಕಷ್ಟಪಟ್ಟು ಅಲ್ಲಿ ಒಂದು ಬೆಟರ್ ವೇ ಅಲ್ಲಿ ಕಲ್ತು ಕೆಲಸ ಮಾಡಿ ನೆಕ್ಸ್ಟ್ ಅಪ್ಗ್ರೇಡ್ ಆಗ್ತಾ ಹೋಗ್ತಾರೆ. ಅಂದ್ರೆ ಜೀವನದಲ್ಲಿ ಯಾವಾಗ ನಾವು ಸ್ಟಾರ್ಟಿಂಗ್ ಅಲ್ಲೇ ಒಂದು ಒಳ್ಳೆ ಕೆಲಸ, ಒಳ್ಳೆ ಆಪ್ಷನ್ ಸಿಕ್ಕಿದ್ರೆ ಅದ್ರಿಂದ ನಮಗೆ ಕಲಿಯೋದು ತುಂಬಾ ಇರುತ್ತೆ ಅಂತ ನಂಗೆ ಅನ್ಸಲ್ಲ. ಫಸ್ಟ್ ನಾವು ಕಷ್ಟದ ಫೇಸ್ ನ ಫಸ್ಟ್ ನೋಡ್ಕೊಬೇಕು, ಸೊ ದಟ್ ನಾವು ಗ್ರೋ ಆಗ್ತಾ ಹೋದಂಗು ನಮ್ ತಲೆಯಲ್ಲಿ ಬರ್ತಾ ಇರುತ್ತೆ, ನಾನು ಸ್ವಲ್ಪ ಸ್ವಲ್ಪ ನಾನು ಈಸಿಯಾಗಿ ಲೈಫ್ ನ ತಗೋಬಿಟ್ರೆ ನಾನು ಮತ್ತೆ ನನ್ನ ಬೆಳವಣಿಗೆ ಸ್ಟೇಜ್ ಫೇಸಿಗೆ ಹೋಗ್ಬೇಕಾಗತ್ತೆ, ನಾನು ನೋಡ್ ಬಂದಲ್ಲ ಆ ದಿನಗಳಿಗೆ ಹೋಗ್ಬೇಕಾಗತ್ತೆ. ಸೊ ಹಿಂಗೆ ಒಂಥರ ಯಶ್ ಕ್ಯಾರೆಕ್ಟರ್ ನೋಡ್ದಂಗ ಆಗ್ತಾ ಇದೆ. ಒಂದೇ ಸತಿ KGF ಅಲ್ಲಿ ಸಕ್ಸಸ್ ನ ನೋಡ್ಲಿಲ್ಲ, ರೈಟ್? ಕೈಂಡ್ ಆಫ್ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಸಣ್ಣ ಮೂವಿ ಮಾಡ್ಕೊಂಡ್ ಬಂದ್ರು ಇವರು, ಸಣ್ಣ ಸಣ್ಣ ರೋಲ್ನು ಪ್ಲೇ ಮಾಡ್ಕೊಂಡು ಬಂದಿದ್ದಾರೆ, ಸೀರಿಯಲ್ಸ್ ಅಲ್ಲಾಗಿರ್ಬೋದು. ಒಂದೇ ಸತಿ KGF ಪ್ರಾಜೆಕ್ಟ್ ಸಿಗ್ಲಿಲ್ಲ. ಸೊ ಅವರಲ್ಲಿ ಸ್ಟಾರ್ಟಿಂಗ್ ಫೇಸ್ ಇದೆ ಅಲ್ವಾ, ತುಂಬಾ ಡಿಫಿಕಲ್ಟ್ ಆಗಿ ಇತ್ತು ಅಂತ ಅವರು ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಮಲಗಿದ್ದೆ ನಾನು. ಸೊ ಈ ತರ ಒಂದು ಪರ್ಸನ್ ಆಗಿರ್ತಾರೆ, ವೆರಿ ಸಕ್ಸಸ್ಫುಲ್ ಪರ್ಸನ್. ಬಟ್ ಸಕ್ಸಸ್ ಅನ್ಕೂಡ್ಲೆ ಅವ್ರ ರೂಟ್ಸ್ ನ ಮರೆಯಲ್ಲ. ಎಷ್ಟೇ ಇನ್ನೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ, ಈವನ್ ಅವ್ರ ಮನೆ ಮುಂದೆ ಆಡಿ, ಬೆನ್ಸ್, BMW ಏನೇ ದೊಡ್ಡ ದೊಡ್ಡ ವೆಹಿಕಲ್ಸ್ ಬಂದಿದ್ರು, ಏನು ಆಯುಧ ಪೂಜೆ ಮಾಡ್ಬೇಕಾದ್ರೆ ಅವರ ಫಸ್ಟ್ ವೆಹಿಕಲ್ ಓಮಿನಿ ಕಾರ್ ಅದನ್ನು ಇಟ್ಕೊಂಡಿದ್ದಾರೆ, ಅದಕ್ಕೂ ಪೂಜೆ ಮಾಡ್ತಾರೆ. ಸೊ ಈ ತರ ಒಂದು ಪರ್ಸನಾಲಿಟಿ ಆಗಿರುತ್ತೆ. ಈ ಪರ್ಸನ್ ತುಂಬಾ ಡಿಫಿಕಲ್ಟ್ ಫೇಸ್ ಅಲ್ಲಿ ಬಂದಿರ್ತಾರೆ. ಅಂಡ್ ಸೋಲ್ ಅಂದ್ರೆ ಏನು, ಕಷ್ಟ ಅಂದ್ರೆ ಏನು, ದುಡ್ಡಿಲ್ಲ ಅಂದ್ರೆ ಹೆಂಗಿರುತ್ತೆ ಜೀವನ, ಸೊ ಇದನ್ನೆಲ್ಲ ಒಂಥರ ನೋಡಿ ಬಂದಿರ್ತಾರೆ. ಈ ಪರ್ಸನಾಲಿಟಿ ಅಂದ್ರೆ ತುಂಬಾ ಡಿಫಿಕಲ್ಟ್ ಟು ಹ್ಯಾಂಡಲ್ ಪರ್ಸನ್ ಅನ್ಬೋದು. ಅಂದ್ರೆ ಫನ್, ಇವ್ರ ಪರ್ಸನಾಲಿಟಿಲಿ ಫನ್ನೇ ಇಲ್ಲ ಅನ್ನೋದನ್ನ ಹೇಳ್ತಾ ಇಲ್ಲ, ಬಟ್ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ. ಒಂದು ಸೀರಿಯಸ್ ರಿಲೇಶನ್ಶಿಪ್ಪಿಗೆ ವ್ಯಾಲ್ಯೂ ಕೊಡ್ತಾರೆ, ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಿಗೆ ವ್ಯಾಲ್ಯೂ ಕೊಡ್ತಾರೆ. ಅಗೇನ್ ರಿಲೇಶನ್ಶಿಪ್ ಅಂತ ಬಂದಾಗ ಯಾವುದೋ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಮೇ ಬಿ ಅದೊಂದು ಕಾರಣಕ್ಕೆ ಇನ್ಮೇಲೆ ನಾನು ಸಿಕ್ಕಿದ ಕನೆಕ್ಷನ್ಸ್, ಸಿಕ್ಕಿದ ಪರ್ಸನ್ ಜೊತೆ ಎಲ್ಲ ಕ್ಲೋಸ್ ಆಗಲ್ಲ. ಬಿಕಾಸ್ ಇವರ ಮೈಂಡ್ ಸೆಟ್ ಏನು, ಇವನ್ 20th ಸೆಂಚುರಿಯಲ್ಲಿ ನಾವಿದ್ರು, 21st ಸೆಂಚುರಿಯಲ್ಲಿ ಇದ್ರು, ಅವರ ಮೈಂಡ್ ಸೆಟ್ ಒಂದು 20th ಅಂದ್ರೆ ಲೈಕ್ ಬ್ಯಾಕ್ ದೆನ್ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಹೆಂಗಿತ್ತು, ಆ ತರ ಮೈಂಡ್ ಸೆಟ್ ಆಗೋ ತರ ಮಾಡಿದ್ದಾರೆ ಪೀಪಲ್. ಅವ್ರಿಗೆ ಆಗಿದೆ ಎಕ್ಸ್ಪೀರಿಯನ್ಸ್ಗಳು. ಸೊ ಅದೊಂದು ಕಾರಣಕ್ಕೆ ಅವರು ಯಾವುದೇ ಕಾರಣಕ್ಕೂ ಅವ್ರ ರೂಟ್ಸ್ ಅನ್ನ ಮರೆಯಲ್ಲ. ಅವರಿಗೆ ಆದ ಕಷ್ಟದಲ್ಲಿ ಇದ್ದ ಒಂದಷ್ಟು ಜನಗಳು ಇದನ್ನ ಎಲ್ಲ ಮರೆಯಲ್ಲ. ಇಟ್ಸ್ ಲೈಕ್ ಒನ್ ಮೋರ್ ಥಿಂಗ್ ಮೇನ್ ಆಗಿ ನೋಡ್ತಾ ಇರೋದು ತುಂಬಾ ಮೆಚ್ಯೂರಿಟಿ. ಒನ್ ಮೋರ್ ಥಿಂಗ್ ಇಸ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವಾಗಿನ ಜನರೇಷನ್ ಪ್ರಾಬ್ಲಮ್ ಏನು ಗೊತ್ತಾ, ಒನ್ ಥಿಂಗ್, ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆ ನಮಗೇನೆ ಅರ್ಥ ಆಗಿರಲ್ಲ. ಲೈಕ್ ಆಫ್ಟರ್ ಮ್ಯಾರೇಜ್ ನಾವ್ ಯಾವ ತರ ಒಂದು ಲೈಫ್ ಲೀಡ್ ಮಾಡ್ಬೇಕು ಅಂತ ನಮಗೊಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನ ಇಟ್ಕೊಂಡು ನಾವು ಹುಡುಗನೋ ಅಥವಾ ಹುಡುಗಿನ ಸರ್ಚ್ ಮಾಡ್ಬೋದು. ಇವಾಗಿನ ಜನರೇಷನ್ ಏನಾಗ್ತಾ ಇದೆ, ಹುಡುಗ ಚೆನ್ನಾಗಿದ್ದಾನೆ, ದುಡ್ಡಿದೆ, ಅಥವಾ
ಹುಡುಗ ನನಗೆ ಸಪೋರ್ಟ್ ಮಾಡ್ತಾನೆ ಅಷ್ಟೇ ಸಾಕು ಮದ್ವೆ ಆಗೋಣ. ಬಟ್ ಮದ್ವೆ ಆದ್ಮೇಲೆ ಲೈಕ್ ಇಂಡಿಯನ್ ಮ್ಯಾರೇಜಸ್ ಅಲ್ಲಿ ಏನೋ ಜಸ್ಟ್ ಹುಡುಗನ್ ಮದ್ವೆ ಆಗೋದಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿನ ಮದ್ವೆ ಆದಂಗೆ, ರೈಟ್? ಒಂಥರ ಟೂ ಫ್ಯಾಮಿಲೀಸ್ ಮದ್ವೆ ಆದಂಗೆ ಅದೊಂಥರ. ಸೊ ಐ ಗೆಸ್ ಇನ್ ಎವ್ರಿ ವೇ ಅಲ್ಲಿ ಯೋಚನೆ ಮಾಡುವಂತ ಪರ್ಸನ್ ಆಗಿರ್ತಾರೆ ಇವರು. ವೆರಿ ಮೆಚ್ಯೂರ್ಡ್ ಪರ್ಸನ್. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ತರ ಪರ್ಸನ್ ನನ್ನ ಲೈಫಲ್ಲಿ ಬೇಕು, ನನ್ನ ಫ್ಯೂಚರ್ ಗೋಲ್ಸ್ ಏನು, ಸೊ ದಟ್ ಅವರ ಫ್ಯೂಚರ್ ಗೋಲ್ಸ್ ನನ್ನ ಫ್ಯೂಚರ್ ಗೋಲ್ಸ್ ಮ್ಯಾಚ್ ಆಗುತ್ತಾ, ಏನಾದ್ರೂ ಪ್ರಾಬ್ಲಮ್ಯಾಟಿಕ್ ಆಗುತ್ತಾ. ಸೊ ಈ ತರ ತುಂಬಾ ಒಂದು ಮೆಚ್ಯೂರ್ಡ್ ವೇ ಅಲ್ಲಿ ಯೋಚನೆ ಮಾಡುವಂತವ್ರಾಗಿರ್ತಾರೆ. ಇಟ್ಸ್ ಲೈಕ್ ಅವ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರಿಗೆ ಏನ್ ಬೇಕು ಏನ್ ಬೇಡ, ಏನ್ ಇಷ್ಟ ಆಗತ್ತೆ. ಅವರಿಗೆ ಮನೆ ಊಟ ಇಷ್ಟನಾ, ಮನೆ ಊಟ ಇಷ್ಟ ಇಲ್ವಾ, ಮನೆಗೆ ತುಂಬಾ ಜನರು ಬರೋದು ಇಷ್ಟ ಇದೆಯಾ, ಇಷ್ಟ ಇಲ್ವಾ, ನೈಟ್ ಔಟ್ ಪಾರ್ಟಿ ಮಾಡೋದು ಇಷ್ಟ ಇದೆಯಾ, ಇಷ್ಟ ಇಲ್ವಾ, ಒಂಥರ ಫಿಕ್ಸ್ಡ್ ಮೈಂಡ್ ಸೆಟ್ ಇವ್ರದ್ದು. ಅದನ್ನ ಚೇಂಜ್ ಮಾಡಲ್ಲ. ಮುಂಚೆನೆ ಹೇಳ್ದಂಗೆ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಲೈಫಲ್ಲಿ ನೋಡಿರ್ತಾರೆ ಇವರು. ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಟ್ರಗಲ್ ಇವ್ರನ್ನ ಒಂದು ಸ್ಟ್ರಾಂಗ್ ಮತ್ತೆ ವೈಸ್ ಪರ್ಸನ್ ಆಗಿ ಮಾಡಿರುತ್ತೆ. ಡೆಫಿನೆಟ್ಲಿ ಇವ್ರಿಗೊಂದು ಲೈಫ್ ಪರ್ಪಸ್ ಇರುತ್ತೆ. ಅಂದ್ರೆ ಏನೋ ನಾಳೆ ಏನಾಗುತ್ತೆ ನೋಡೋಣ, 1 ಮಂತ್ ಇದ್ರಲ್ಲಿ ಕೆಲಸ ಮಾಡೋಣ, ನೆಕ್ಸ್ಟ್ ಮಂತ್ ನೋಡೋಣ ಏನಾಗುತ್ತೆ, ಆ ತರ ಮೈಂಡ್ ಸೆಟ್ ಆಗಿರಲ್ಲ ಇವ್ರದ್ದು. ಒಂದು ಫೋಕಸ್ಡ್ ಪರ್ಸನ್ ಆಗಿರ್ತಾರೆ. ಲೈಫ್ ಪರ್ಪಸ್ ಅನ್ನೋದು ಸ್ಟ್ರಾಂಗ್ ಆಗಿ ಮ್ಯಾಟರ್ ಆಗುತ್ತೆ ಇವರಿಗೆ. ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಸಣ್ಣ ವಯಸ್ಸಲ್ಲೇ ನೋಡಿರೋದ್ರಿಂದ ಮದ್ವೆ ಆದ್ಮೇಲೆ ಏನೇನ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ಅಂಡ್ ಈ ಪರ್ಸನ್ ಯಾವ ತರ ಅಂದ್ರೆ ಬರೀ ಅವ್ರ ಗ್ರೋತ್ ನ ಮಾತ್ರ ನೋಡ್ಕೊಳಲ್ಲ. ಅವ್ರ ಮದ್ವೆ ಆದ್ರೆ ನೆಕ್ಸ್ಟ್ ಅವ್ರ ಪಾರ್ಟ್ನರ್ ಗ್ರೋತಿಗೆ ನಾನು ಹೆಂಗ್ ಸಪೋರ್ಟ್ ಮಾಡ್ಬೇಕು ಅದ್ರ ಬಗ್ಗೆನೂ ಯೋಚನೆ ಮಾಡಿರ್ತಾರೆ ಇವರು. ಸೊ ಐ ಡೋಂಟ್ ನೋ, ಡೆಫಿನೆಟ್ಲಿ ಒಂದು ಹೆವಿ ಲೈಫ್ ಎಕ್ಸ್ಪೀರಿಯನ್ಸ್ ನೋಡಿರೋದ್ರಿಂದ ಒಂದು ವೆರಿ ಮೆಚ್ಯೂರ್ಡ್, ಕಾಮ್ ಅಂಡ್ ಪರ್ಪಸ್ಫುಲ್ ಪರ್ಸನ್ ಆಗಿರ್ತಾರೆ ಇವರು ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಈ ಒಂದು ಮೆಸೇಜ್ ನ ನಿಮಗೆ ಕ್ಲೈಮ್ ಮಾಡ್ಕೋಬೇಕಂದ್ರೆ ಧಾರಾಳವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಸೊ ನೆಕ್ಸ್ಟ್ ಮೆಸೇಜ್ ನೋಡೋಣ. ಗ್ರೂಪ್ 1, ಇವರ ಲೈಫ್ ಪರ್ಪಸ್ ಏನಾಗಿರುತ್ತೆ ಅಂದ್ರೆ ಇವರ ಜಾಬ್ ಆಗಿರ್ಬಹುದು, ಅದೇ ಮುಂಚೆನೆ ಹೇಳ್ದಂಗೆ ಇವರೊಂದು ಪರ್ಪಸ್ ಇಟ್ಕೊಂಡು ಲೈಫಿಗೆ ಬಂದಿದ್ದಾರೆ ಅಂತ. ಸೊ ಏನಾಗಿರುತ್ತೆ ಅದು, ನಿಮ್ಮ ಒಂದು ಲೈಫ್ ಪರ್ಪಸ್ಗೆ ಮ್ಯಾಚ್ ಆಗತ್ತಾ, ಏನ್ ಕತೆ, ಅದಕ್ಕೊಂದು ಕ್ಲಾರಿಟಿ ಕೊಡೋಣ. ದೇರ್ ಈಸ್ ಅ ಲೆಗ್ ಅಪ್ ಅಂದ್ರೆ ಇಲ್ಲಿ ನೋಡ್ಬೋದು, ತಾಯಿ ಮಗುಗೆ ಸಪೋರ್ಟ್ ಮಾಡ್ತಾ ಇರೋದು, ತಾಯಿ ಮಗು ಹೆಲ್ಪ್ ಮಾಡ್ತಾ ಇರೋದು, ಗೈಡ್ ಮಾಡ್ತಾ ಇರೋದು. ಇಲ್ಲೊಂದು ಫೇಸ್ ಅದನ್ನೆಲ್ಲ ನೋಡ್ತಾ ಇದೆ. ದಿಸ್ ಇಸ್ ಗಾಡ್, ಯೂನಿವರ್ಸ್. ಓಕೆ, ಅಗೇನ್ ಪಾಸಿಬಿಲಿಟಿ ಇದೆ, ಇವರು ಒಂಥರ ಸಪೋರ್ಟಿವ್ ರೋಲ್ ಲೈಫಲ್ಲಿ ಪ್ಲೇ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದು, ಇನ್ನೊಬ್ರಿಗೆ ಗೈಡ್ ಮಾಡೋದು, ಮೆಂಟರ್ ಮಾಡೋದು, ಸರಿ ದಾರಿಗೆ ಕರ್ಕೊಂಬರೋದು, ಯಾರಿಗೆ ಹೆಲ್ಪ್ ಬೇಕು ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಡೀಪ್ ಎಮೋಷನಲ್ ಪರ್ಸನ್. ಅಂದ್ರೆ ಒಂಥರ ದೊಡ್ಡ ಮನ್ಸು ಅಂತಾರಲ್ವಾ, ಆ ತರ ಸಣ್ಣ ಬುದ್ಧಿ ತೋರ್ಸಲ್ಲ. ಫಸ್ಟ್ ನಂದು ನೋಡ್ಕೊಳ್ಳೋಣ, ನಂದಾದ್ಮೇಲೆ ಇನ್ನೊಬ್ರು ನೋಡ್ಕೊಳ್ಳೋಣ ಅನ್ನೋರಲ್ಲ. ಇಲ್ಲ ಒಂದ್ ಕಡೆ ನಾನು ಅದೇ, ಇವಾಗ ಏನೋ ಒಂದ್ ಡೆಸ್ಟಿನೇಷನ್ಗೆ ಹೋಗ್ತಾ ಇರ್ತೀವಿ, ಒಂದ್ ಕಡೆಯಿಂದ ಇನ್ನೊಂದ್ ಪ್ಲೇಸಿಗೆ ಹೋಗ್ತಾ ಇರ್ತೀವಿ, ದಾರಿಲಿ ಯಾರೋ ಲಿಫ್ಟ್ ಕೇಳ್ತಾರೆ, ಮೇ ಬಿ ಅವ್ರಿಗೆ ತುಂಬಾ ಅಗತ್ಯ ಇರುತ್ತೆ ಲಿಫ್ಟ್, ಹಂಗಂತ ಯಾರೋ ಸ್ಟ್ರೇಂಜರ್ ಅಂತ ಆತರ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಏನಾಗಲ್ಲ ಲಿಫ್ಟ್ ಕೊಡೋಣ, ಈ ತರ ಯೋಚನೆ ಮಾಡ್ತಾರೆ ಅವರು ಮೇಜರ್ಲಿ. ಅಂದ್ರೆ ಒಂಥರ ದೊಡ್ಡ ಮನ್ಸು ಅನ್ಬೋದು. ಈಗ ಜನಗಳನ್ನ ನೋಡಿದಾಗ ಭೇದ ಭಾವ ಮಾಡೋದು, ಮೇಲೆ ಕೆಳಗೆ ಅಂತ ನೋಡೋದು, ಇವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಇವ್ರ ಜೊತೆ ಇರೋಣ, ಇವ್ರ ಜೊತೆ ಕಾರು ಬಸ್ಸು ಬಂಗ್ಲಾ ಎಲ್ಲ ಇದೆ ಇವ್ರ ಹತ್ರ ಇರೋಣ. ಸೊ ಹಂಗೆ ಭೇದ ಭಾವ ಮಾಡಲ್ಲ. ಇವ್ರದ್ದು ಒಂಥರ ನೇರ ನುಡಿ, ನೇರ ದೃಷ್ಟಿ, ಅಕ್ಕಪಕ್ಕ ಹೋಗಲ್ಲ. ಆತರ ಒಂದ್ ದೊಡ್ಡ ಮನ್ಸು ಅನ್ನೋದನ್ನ ನೋಡ್ತಾ ಇದೀನಿ. ಇವಾಗ ಕೆಲವೊಬ್ರು ಇರ್ತಾರಲ್ವ, ಎಷ್ಟೇ ದುಡ್ಡಿದ್ರು ಅದೇ ಸಿಂಪ್ಲಿಸಿಟಿ ಲೈಫ್ ಲೀಡ್ ಮಾಡ್ತಾ ಇರ್ತಾರಲ್ಲ, ಆತರ ಒಂದು ಪರ್ಸನ್ ಆಗಿರ್ತಾರೆ. ಎಲ್ಲೂ ಇವರು ಹೇಳ್ಕೊಳ್ಳಲ್ಲ ನನ್ನ ಹತ್ರ ಹಿಂಗಿದೆ, ನನ್ನ ಹತ್ರ ಹಂಗಿದೆ, ನನ್ನ ಹತ್ರ ಇಷ್ಟ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಇವ್ರು ಗೊತ್ತಿದ್ದಾರೆ, ನನ್ನ ಫ್ರೆಂಡ್ ಅವರು, ಲೈಕ್ ಜಾಸ್ತಿ ಹೇಳ್ಕೊಳ್ಳೋ ಜೀವನ ಮಾಡಲ್ಲ. ಅಂದ್ರೆ ನಾನು ಬೆಳಿತಿದ್ದೀನಿ, ಅದನ್ನ ತೋರಿಸ್ಬೇಕನ್ನೋದಿಲ್ಲ ಯಾರಿಗೂನು. ನನ್ನ ಮನ್ಸು ಹೆಂಗ್ ನನಗೆ ಗೊತ್ತಿದೆ. ಸೊ ಇಷ್ಟೊಂದು ಒಳ್ಳೆ ಭಾವನೆ ಇರೋ ಪರ್ಸನ್ ಆಗಿರ್ತಾರೆ ಇವರು. ಸೊ ಅದೇ ಟೈಮಿಗೆ ಅವರಿಗೆ ಅವ್ರ ಜೊತೆ ಅವ್ರ ಸುತ್ತಮುತ್ತಲ್ ಇರೋರ್ನು ಬೆಳೆಯೋದನ್ನ ನೋಡ್ಬೇಕು. ಫಾರ್ ಅನ್ ಎಕ್ಸಾಂಪಲ್, ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಬ್ಬೊಬ್ರು ಇರ್ತಾರೆ, ಹೋಗ್ಬಿಟ್ಟು ಹೆಲ್ಪ್ ಕೇಳಿದ್ರೆ, ಇದು ಹೆಂಗ್ ಮಾಡೋದು, ಇದು ಹೆಂಗ್ ಕೆಲಸ ಮಾಡೋದು ಅಂತ ಕೇಳಿದ್ರೆ ಅಷ್ಟ್ ಈಸಿಯಾಗಿ ಹೇಳ್ಕೊಡಲ್ಲ.
ನಾನು ಇದನ್ನ ಕಲಿಬೇಕಾದ್ರೆ ನಾನು ಕೋರ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ, ನಾನು ಇಷ್ಟು ಈಸಿಯಾಗಿ ಯಾಕೆ ಹೇಳ್ಕೊಡ್ಲಿ. ಒಂದು ಸಣ್ಣ ಹೆಲ್ಪ್ ಆಗಿರುತ್ತೆ, ಒಂದು 2 minutes ಹೆಲ್ಪ್ ಆಗಿರುತ್ತೆ. ಅದ್ರಲ್ಲಿ ನಿಮ್ಮ ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಟೈಮ್ ಕೊಡ್ಬೇಕಂತ ಏನಿರಲ್ಲ. ಒಂದು ಸ್ಮಾಲ್ ಎಫರ್ಟ್, ಒಂದು 2 minutes ಅಷ್ಟು ಎಫರ್ಟ್ ಅವ್ರೇನ್ ಯಾವಾಗ್ಲೂ ಕೇಳಲ್ಲ. ಓಕೆ, ಅದೇ ನಿಮ್ ಕೆಲ್ಸ ಆಗಿರಲ್ಲ ಅಲ್ವಾ. ಸೊ ಈ ಪರ್ಸನ್ ಹೆಂಗೆ ಅಂತಂದ್ರೆ ಡಸಂಟ್ ಇವನ್ ಮೈಂಡ್, ಎಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀನೋ ಡಸಂಟ್ ಮೈಂಡ್, ಲೈಕ್ ಹೆಲ್ಪ್ ಮಾಡುವಂಥದ್ದು, ನನ್ನ ಜೊತೆ ಇವರು ಬೆಳೀಲಿ ಅಂತ ಯೋಚನೆ ಮಾಡೋದು. ನನ್ನ ಹತ್ರ ಇವಾಗ ಟೈಮ್ ಇದೆ, ಟೈಮ್ ಇಲ್ದೇನೆ ಇದ್ರೆ ಪರವಾಗಿಲ್ಲ, ನನಗೆ ಹೆಲ್ಪ್ ಮಾಡಕ್ ಆಗಲ್ಲ, ಗೈಡ್ ಮಾಡಕ್ ಆಗಲ್ಲ, ಬಟ್ ಟೈಮ್ ಇದೆ, ಯಾಕೆ ನಾನು ಹೆಲ್ಪ್ ಮಾಡಬಾರ್ದು. ಸೊ ಈ ತರ ಒಂದು ನನ್ನ ಜೊತೆ ಇನ್ನೊಬ್ರು ಬೆಳೀಲಿ ಅನ್ನೋ ಒಂದು ಭಾವನೆ ಇರುವಂತ ಪರ್ಸನ್. ನೆಕ್ಸ್ಟ್ ಬಂದಿದೆ ಅಗೇನ್ ಕ್ವೀನ್ ಆಫ್ ಸ್ವರ್ಡ್ಸ್ ಅಂದ್ರೆ ಏನು, ಒಂದು ನರ್ಚರಿಂಗ್ ಪರ್ಸನ್. ಕ್ವೀನ್ ಆಫ್ ಸ್ವರ್ಡ್ಸ್ ಅಂದ್ರೆ ಏನು, ಮೆಂಟಲಿ ಸ್ಟ್ರಾಂಗ್ ಇರ್ಲಿ ಅನ್ನೋ ಒಂಥರ ಮೈಂಡ್ ಸೆಟ್ ಇರುವಂತ ಒಂದು ಪರ್ಸನ್ ಕ್ವೀನ್ ಆಫ್ ಸ್ವರ್ಡ್ಸ್. ಸೊ ಐ ಗೆಸ್ ಇವರು ತುಂಬಾನೇ ಒಂದು ಹೀಲಿಂಗ್ ಪ್ರೊಫೆಷನ್ ನೋಡ್ತಾ ಇದ್ದೀನಿ. ಹೀಲಿಂಗ್ ಅವರ ಇನ್ನೊಬ್ರು ಪೇನ್ ಅರ್ಥ ಮಾಡ್ಕೊಂಡು ಇನ್ನೊಬ್ರು ಪೇನಿಗೆ ಸೊಲ್ಯೂಷನ್ ಕೊಡ್ತಾರಲ್ವಾ, ಆ ತರ ಒಂದು ಪ್ರೊಫೆಷನ್ ಏನೋ ಇವ್ರದ್ದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇನ್ ಆಗಿ ಇವರ ಲೈಫ್ ಪರ್ಪಸ್ ಏನಂತ ಅಂದ್ರೆ ಇವ್ರ ಜೊತೆ ಕೆಲವೊಬ್ಬೊಬ್ರನ್ನು ಬೆಳೆಸೋದು. ಫಸ್ಟ್ ಇವ್ರು ಮಾತ್ರ ಬೆಳೆಯೋದಲ್ಲ, ಕೆಲವೊಂದು ಪೀಪಲ್ಗೆ ಸಪೋರ್ಟ್ ಮಾಡೋದು, ಅವರಿಗೆ ಗೈಡೆನ್ಸ್ ಕೊಡೋದು, ನನ್ನ ಜೊತೆ ಅವರು ಬೆಳೀಲಿ ಅನ್ನೋದು. ಅಂಡ್ ಪಾಸಿಬಿಲಿಟಿ ಇದೆ ಇವರೊಂದು ಮೆಂಟರ್ ಆಗಿರ್ಬೋದು, ಅಂದ್ರೆ ಟೀಚರ್ ಆಗಿರ್ಬೋದು, ಒಂಥರ ಕೇರ್ ಗಿವರ್ ಫ್ಯಾಮಿಲಿಲಿ ಇವರೇ ಒಂದು ಕೇರ್ ಗಿವರ್ ಆಗಿರ್ಬೋದು. ನಾನೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂತೀನಿ. ಇದು ಇವ್ರಿಗೆ ಹೆಂಗೆ ಅಂತ ಅಂದ್ರೆ ನನ್ನ ಹತ್ರದವರಿಗೆ ನೋವಾಗ್ತಾ ಇದೆ ಅಂದ್ರೆ ಇವರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕೆ ಇವರು ಅದನ್ನ ಎತ್ಬೇಕು, ಇದನ್ನ ಎತ್ಬೇಕು, ನನ್ನ ಹತ್ರ ಶಕ್ತಿ ಇದೆ, ಅವರಿಗೆ ವಯಸ್ಸಾಗಿದೆ, ನಾನ್ ಮಾಡೋಣ, ಹಿಂಗೆ ಒಂಥರ ದೊಡ್ಡ ಮನ್ಸಿರುತ್ತೆ. ಅವರ ಫ್ಯಾಮಿಲಿಲಿ ಪಾಸಿಬಿಲಿಟಿ ಇದೆ, ಇವರೇ ಒಂಥರ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ, ಒಂಥರ ಲೀಡರ್ಶಿಪ್ ರೋಲ್ ಅಲ್ಲಿ ಇರೋ ಒಂದು ಪಾಸಿಬಿಲಿಟಿನೂ ಇದೆ ಇವರು. ಅಂಡ್ ಪೊಲಿಟಿಕ್ಸ್ ಅಲ್ಲೂ ಇರ್ಬೋದು. ಇಟ್ಸ್ ಮೋರ್ ಲೈಕ್ ಜನರಿಗೆ ಸರ್ವಿಸ್ ಕೊಡೋದು, ನಿಜವಾಗ್ಲೂ ಅಗತ್ಯ ಇರೋ ಕೆಲವೊಂದೊಂದು ಜನರಿಗೆ ನಿಜವಾಗ್ಲೂ ಅವರಿಗೆ ಏನೇನ್ ಬೇಕು ಸೌಕರ್ಯಗಳನ್ನೆಲ್ಲ ಮಾಡಿಸ್ಕೊಡೋದು. ಹೀಲಿಂಗ್ ಪ್ರೊಫೆಷನ್ ಅಲ್ಲಿ ಅಗೇನ್ ಕ್ವೀನ್ ಆಫ್ ಕಪ್ಸ್ ಅಂದ್ರೆ ಹೀಲ್ ಮಾಡೋದು, ಇನ್ನೊಬ್ರು ಪೇನ್ ನ ಅರ್ಥ ಮಾಡ್ಕೊಂಡು ಅವರಿಗೆ ಸ್ಟ್ರಾಂಗ್ ಫೀಲ್ ಮಾಡಿಸೋದು, ಒಂದು ಕಂಫರ್ಟ್ ಫೀಲ್ ಕೊಡೋದನ್ನ ಇಷ್ಟಪಡ್ತಾರೆ ಯಾರಿಗಾದ್ರೂ ಅವ್ರ ಸುತ್ತಮುತ್ತಲಿರೋರಿಗೆ. ನೀ ಹೆಂಗ್ ಬರ್ತದೆ ಅಂದ್ರೆ ಒಂದೊಂದ್ಸತಿ ಮದ್ವೆ ಮನೆಯಲ್ಲಿ ಒಂದು ಪರ್ಸನ್ ತುಂಬಾ ಓಡಾಡೋದನ್ನ ನೋಡ್ತೀರಾ, ಬಟ್ ಒಂದ್ ಪರ್ಸನ್ ತುಂಬಾ ಹೇಳ್ಕೊಡೋದನ್ನ ನೋಡ್ತೀರಾ. ನಾನು ಅದ್ ಮಾಡ್ದೆ, ನಾನು ಅಲ್ಲಿ ದುಡ್ಡು ಹಾಕ್ದೆ, ಇಲ್ಲಿ ಹಾಕ್ದೆ, ಅಲ್ಲಿ ಹೋದೆ, ನನಗೆ ಇಷ್ಟು ಕಷ್ಟ ಆಯ್ತು. ಬಟ್ ಆ ಒಂದು ಓಡಾಡ್ಕೊಂಡು ಎಲ್ಲರಿಗೂ ಖುಷಿ ಆಗ್ತಾ ಇದೆ, ಎಲ್ಲರಿಗೂ ಕಂಫರ್ಟ್ ಆಗಿದ್ದಾರೆ ಅನ್ನೋದು ನೋಡ್ಕೊಂತಾರಲ್ಲ, ಆ ತರ ಪರ್ಸನ್ ಇವ್ರಾಗಿರ್ತಾರೆ. ಹೇಳ್ಕೊಡೋ ಪರ್ಸನ್ ಅಲ್ಲ ಇವರು. ಓಕೆ, ಒಂದು ಲವ್, ಎಂಪತಿ ಇದಕ್ಕೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಇವರಿಗೆ. ಎಲ್ಲೋ ಒಂದ್ ಕಡೆ ಇನ್ನೊಬ್ರು ಹ್ಯೂಮನ್ ಅಂದ್ರೆ ಎಮೋಷನ್ಸ್ ಅವ್ರಿಗೆ ತುಂಬಾ ಬೇಗ ಅರ್ಥ ಆಗತ್ತೆ, ಹೇಳದೆ ಬೇಡ. ಓಕೆ, ಕೌನ್ಸಿಲಿಂಗ್ ಅಲ್ಲಿ ಇರ್ಬೋದು ಇವರು. ಅಂಡ್ ಹೀಲಿಂಗ್, ಅದೇ ಮುಂಚೆ ಹೇಳ್ದಂಗೆ ಒಂದು ಸೋಷಿಯಲ್ ವರ್ಕ್ ಅಲ್ಲಿ ಇರ್ಬೋದು, ಒಂದು ಕೋಚಿಂಗ್ ಅಲ್ಲಿ ಇರ್ಬೋದು. ಸೊ ದಟ್ ಅವ್ರಿಗೆ ಗೊತ್ತಿರೋ ನಾಲೆಜ್ ಇಂದ ಇನ್ನೊಬ್ರನ್ನ ಬೆಳೆಸೋದು, ಇನ್ನೊಬ್ರಿಗೂ ಕಲ್ಸೋದು. ಸೊ ಈ ತರ ಒಂದು ಪ್ರೊಫೆಷನ್ ಎದ್ದು ಕಾಣ್ತಾ ಇದೆ. ಗ್ರೂಪ್ 1 ನಿಮ್ಮ ಪರ್ಸನ್ದು ಲೈಫ್ ಪರ್ಪಸ್ ಇದು ವೆರಿ ಬ್ಯೂಟಿಫುಲ್. ಒಂಥರ ಕೈಂಡ್ ಹಾರ್ಟೆಡ್ ಪರ್ಸನ್ ಬಗ್ಗೆ ನನಗೆ ರೀಡಿಂಗ್ ಮಾಡ್ದಂಗೆ ಆಗ್ತಾ ಇದೆ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ, ನೀವ್ ಯಾವ ತರ ಮೀಟ್ ಆಗ್ತೀರಾ ಈ ಪರ್ಸನ್. ಗ್ರೂಪ್ 1, ದೇರ್ ಈಸ್ ಸ್ಪಿರಿಚುವಲ್ ಹೇಟರ್. ಆಲ್ ರೈಟ್, ಅಂಡ್ ದೇರ್ ಈಸ್ 6 of cups. ಓಕೆ, 6 of cups ಬಂತು ಅಂದ್ರೆ ಡೆಫಿನೆಟ್ಲಿ ಇದು ಯಾವುದೋ ಒಂದು ಹೊಸ ಪರ್ಸನ್ ಅಲ್ಲ. ಗ್ರೂಪ್ 1, ಈ ಪರ್ಸನ್ ಪಾಸಿಬಿಲಿಟಿ ಇದೆ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ, ಅಥವಾ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಇವ್ರನ್ನ ನೀವು ಆಲ್ರೆಡಿ ಮೀಟ್ ಆಗಿರೋ ಪಾಸಿಬಿಲಿಟಿ ಇದೆ, ಅಥವಾ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಮನೆ ಹತ್ರನೇ ಇವ್ರು ಇದ್ರು ಅನ್ಸುತ್ತೆ, ಅಥವಾ ನಿಮ್ಮ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅವಾಗ ಅದು ವರ್ಕೌಟ್ ಆಗಿಲ್ಲ, ಬಟ್ ಅಗೇನ್ ಒಂದು ರೀಕಾನ್ಸಿಲಿಯೇಷನ್ ಆಗಿ ವರ್ಕೌಟ್ ಆಗೋ ಪಾಸಿಬಿಲಿಟಿ ಕಾಣ್ತಾ ಇದೆ. ಈ ಮೆಸೇಜ್ ಯಾಕೆ ಬಂತು? ಸ್ಪಿರಿಚುವಲ್ ಹೇಟರ್ ಹೇಟ್ಸ್ ಆನ್ ಯೋರ್ ಸ್ಪಿರಿಚುವಾಲಿಟಿ, ಲೈಟ್, ಮ್ಯಾಜಿಕ್, ಪವರ್. ಇದು ನೀವು ಅಂದ್ರೆ ನೀವು ಯಾವ ಒಂದು ಮೂಮೆಂಟ್ ಅಲ್ಲಿ ಮೀಟ್ ಆಗ್ತೀರಾ ಅಂದ್ರೆ ಗೈಸ್, ಒಂಥರ ನಂಬಿಕೆನೆ ಕಳ್ಕೊಬಿಡ್ತೀರಾ ದೇವ್ರಲ್ಲಿ. ಬಿಕಾಸ್ ಏನೋ ಒಂಥರ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿರುತ್ತೆ ಲೈಫಲ್ಲಿ. ಒಂಥರ
ನಾನು ಇದನ್ನ ಹೊರಗೆ ಬರ್ಬೇಕು, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನಾನು ದೇವ್ರನ್ನ ತುಂಬಾ ನಂಬಿದ್ದೆ, ನನಗೆ ದೇವ್ರು ಒಳ್ಳೇದ್ ಮಾಡ್ಲಿಲ್ಲ, ತುಂಬಾ ನೆಗೆಟಿವ್ ಆಗ್ತದೆ ಲೈಫಲ್ಲಿ, ನಾನು ಎಫರ್ಟ್ ಹಾಕ್ತಾ ಇದ್ದೀನಿ ಬಟ್ ಸ್ಟಿಲ್ ನನಗೆ ಬೇಕಾಗಿರೋದು ನನಗೆ ಸಿಗ್ತಾ ಇಲ್ಲ, ಹಿಂಗೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ. ಆ ಮೂಮೆಂಟಿಗೆ ನಿಮ್ ಲೈಫಲ್ಲಿ ಹೀರೋ ತರ ಬಂದು ನಿಮಗೊಂದು ಮತ್ತೆ ಒಂದು ಹೋಪ್ಸ್ ಕೊಡೋದು, ಮತ್ತೆ ಒಂದು ಬಿಲೀವ್ಸ್ ಕೊಡೋದು, ಮತ್ತೆ ನಿಮಗೆ ದೇವ್ರು ಇದ್ದಾನೆ, ನೀನ್ ಇನ್ನೂ ಸಕ್ಸಸ್ ಆಗಕ್ ಟೈಮ್ ಇದೆ, ಇನ್ನೂ ಸಕ್ಸಸ್ ಆಗಕ್ಕೆ ಏನು ಆ ಏನು ಇನ್ನು ಆಪರ್ಚುನಿಟೀಸ್ ಇದೆ, ಗಿವ್ ಅಪ್ ಮಾಡೋದ್ ಬೇಡ. ಆ ಮೂಮೆಂಟ್ ಅಲ್ಲಿ ಒಂದು ಮೋಟಿವೇಟ್ ಮಾಡೋದಕ್ಕೆ ಈ ಪರ್ಸನ್ ನಿಮ್ ಲೈಫ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಬರ್ತಾರೆ ಗೈಸ್. ಸೊ ಅಗೇನ್ ಪಾಸಿಬಿಲಿಟಿ ಇದೆ, ನೀವೊಂದು ನಿಮ್ಮ ಹೋಮ್ ಟೌನಿಗೆ ಹೋದಾಗ ಮತ್ತೆ ಈ ಪರ್ಸನ್ ಮೀಟ್ ಆಗೋದು, ನಿಮ್ಮ ಸ್ಕೂಲ್ಸ್ ನ ವಿಸಿಟ್ ಮಾಡೋಣ, ಸ್ಕೂಲ್ಸ್ ಅಲ್ಲಿ ಹೆಂಗಾಗಿದೆ, ಜಾಗ ಹೆಂಗಿದೆ ಅಂತೆಲ್ಲ ನೋಡಕ್ ಹೋದಾಗ ಆ ಪರ್ಸನ್ ನೀವು ಮತ್ತೆ ಮೀಟ್ ಆಗೋದು, ಆತರ ಒಂದು ಮೂಮೆಂಟ್ ಅಲ್ಲಿ ಡೆಫಿನೆಟ್ಲಿ ನೀವು ಈ ಪರ್ಸನ್ ಮೀಟ್ ಆಗೋದನ್ನ ನೋಡ್ತಾ ಇದೀನಿ. ಡೆಫಿನೆಟ್ಲಿ ಒಂದು ನ್ಯೂ ಪರ್ಸನ್ ಅಲ್ಲ ಅನ್ಸ್ತಾ ಇದೆ ಗ್ರೂಪ್ 1. ಯಾರೋ ನಿಮಗೆ ಆಲ್ರೆಡಿ ಈ ಪರ್ಸನ್ ಗೊತ್ತಿದ್ದಾರೆ. ಒಂದು ಚಾಲೆಂಜಿಂಗ್ ಫೇಸ್ ನಿಮ್ಮ ಲೈಫಲ್ಲೂ ಒಂದು ಟ್ರಾನ್ಸ್ಫಾರ್ಮೇಶನ್ ಫೇಸ್ ಆಗೋ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು. ನಿಮ್ಮಲ್ಲಿರೋ ನೆಗೆಟಿವಿಟಿನ ಓವರ್ಕಮ್, ಫಾರ್ ಅನ್ ಎಕ್ಸಾಂಪಲ್ ಇವರು ಒಂದು ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡ್ತಿರ್ಬೋದು, ನಿಮ್ಮ ಪ್ರಾಬ್ಲಮ್ನ ಆಸ್ ಅನ್ ಆಸ್ಟ್ರಾಲಜರ್ ಅಂದ್ರೆ ನನ್ನ ತರ ವರ್ಕ್ ಮಾಡ್ತಿರ್ಬೋದು, ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳಕ್ ಬಂದಾಗ ನಿಮಗೆ ಗೈಡ್ ಮಾಡೋದು, ಮೆಂಟರ್ ಮಾಡೋದು ಇದೆಲ್ಲ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಸ್ಪಿರಿಚುವಾಲಿಟಿ ಕಡಿಮೆ ಆದಾಗ ಮತ್ತೆ ನಿಮಗೊಂದು ಹೋಪ್ಸ್ ಕೊಡುತ್ತಾರೆ. ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಆಗಿರ್ತಾರೆ. ಲೈಕ್ ಅ ಹೀರೋ ನಿಮ್ ಲೈಫಿಗೆ ಬರೋದು. ತುಂಬಾ ಜನಕ್ಕೆ ನೀವು ಚೈಲ್ಡ್ಹುಡ್ ಅಲ್ಲಿ ಈ ಪರ್ಸನ್ ನ ಮೀಟ್ ಆಗಿರ್ಬೋದು, ಅಂಡ್ ಪಾಸ್ಟ್ ರಿಲೇಶನ್ಶಿಪ್ ನಿಮ್ಮ ಎಕ್ಸ್ ಪಾರ್ಟ್ನರೇ ಆಗಿರ್ಬೋದು. ಸೊ ಈ ತರ ಎಲ್ಲ ಪಾಸಿಬಿಲಿಟಿ ಇದೆ. ಈ ಪರ್ಸನ್ ಒಂದ್ಸತಿ ಬಂದ ಮೇಲೆ ನಿಮ್ ಲೈಫಲ್ಲಿ ಒಂಥರ ರೀಕನೆಕ್ಟ್ ಫೀಲ್ ಆಗತ್ತೆ, ಮತ್ತೆ ಒಂದು ಬೆಳಕ್ ಬರುತ್ತೆ ಲೈಫಲ್ಲಿ ಅನ್ನೋ ಒಂದು ಹೋಪ್ಸ್ ಬರುತ್ತೆ, ಕಳ್ಕೊಂಡಿದ್ ಹೋಪ್ಸ್ ಮತ್ತೆ ಇವರು ತಂದು ಹಾಕ್ತಾರೆ ಅಂತ ನೋಡ್ತಾ ಇದ್ದೀನಿ. ಆಲ್ ರೈಟ್, ಈ ಒಂದು ಮೂಮೆಂಟ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್ ನೋಡೋಣ, ನಿಮಗೆ ಅವರಲ್ಲಿ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಟ್ರಾಕ್ಟ್ ಆಗತ್ತೆ, ಅಂದ್ರೆ ಯಾಕೆ ನೀವೀಗ ಅವ್ರು ಇಷ್ಟ ಆಗ್ತಾರೆ. ಗ್ರೂಪ್ 1 ಯಾಕೆ ಅವ್ರು ನಿಮಗೆ ಇಷ್ಟ ಆಗ್ತಾರೆ. ದೇರ್ ಈಸ್ ಏನಿದು 7 ಆಫ್ ಪೆಂಟಕಲ್ಸ್. ಆಲ್ ರೈಟ್, ಸೊ 7 ಆಫ್ ಪೆಂಟಕಲ್ಸ್ ಅಂದ್ರೆ ಏನು, ಒಂದು ಡೆಡಿಕೇಶನ್ ಬಗ್ಗೆ ಹೇಳುತ್ತೆ, ಒಂದು ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತೆ. 7 ಆಫ್ ಪೆಂಟಕಲ್ಸ್ ಅಂದ್ರೆ ಒಂದು ಪೇಷನ್ಸ್ ಅಲ್ಲಿರೋ ಒಂದು ಪರ್ಸನ್ ಬಗ್ಗೆ ಹೇಳುತ್ತೆ. ಇದ್ರ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಇರ್ತಾರಲ್ವಾ, ವೆರಿ ಪ್ರೊಫೆಷನಲ್ ಪರ್ಸನ್ ಆಗಿರ್ತಾರೆ. ಅವ್ರಿಗೆ ಒಂದು ಫ್ಯೂಚರ್ ಗೋಲ್ ಇರುತ್ತೆ, ಅವ್ರದೇ ಆದಂತ ಲೈಫಲ್ಲಿ ಪರ್ಪಸ್ ಇರುತ್ತೆ, ಅದಕ್ಕೆ ಅವರು ಕಮಿಟ್ ಆಗಿರ್ತಾರೆ. ಇವ್ರು ಹೆಂಗೆ ಅಂತ ಅಂದ್ರೆ ಫಸ್ಟ್ ಡಿಸಿಷನ್ ತಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋರಲ್ಲ, ಫಸ್ಟ್ ಯೋಚನೆ ಮಾಡಿ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋ ಒಂದು ಪರ್ಸನ್ ಆಗಿರ್ತಾರೆ. ತುಂಬಾ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡೋದಕ್ಕೆ ಇಷ್ಟಪಡ್ತಾರೆ. ಇದೆಲ್ಲ ನಿಮಗೆ ಇಷ್ಟ ಆಗತ್ತೆ. ಈಗಿನ ಜನರೇಷನ್ ಅಲ್ಲೂ ಒಬ್ರ ಜೊತೆ ಕನೆಕ್ಟ್ ಆಗಿದ್ ಕೂಡ್ಲೆ ಯಾರು ಅಷ್ಟು ಸ್ಟ್ರಾಂಗ್ ಆಗಿ ಹೋಪ್ಸ್ ಕೊಡಲ್ಲ. ಓಕೆ, ನಿನ್ನ ಯಾವತ್ತೂ ನಾನು ಕೈ ಬಿಡಲ್ಲ, ಏನೇ ಸಿಚುವೇಶನ್ ಬರಲಿ ನಾನು ಇರ್ತೀನಿ ನಿನ್ ಜೊತೆ, ಹಿಂಗೆ ಈ ತರ ಒಂದು ಸ್ಟ್ರಾಂಗ್ ಆಗಿ ಹೇಳೋರು, ಹೇಳಿದನ್ನ ಮಾಡೋರು ತುಂಬಾ ಕಷ್ಟ ಸಿಗೋದು. ಇಂಥ ಒಂದು ಜನರೇಷನ್ ಅಲ್ಲಿ ನಿಮಗೆ ಇವ್ರು ಇಷ್ಟ ಆಗುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮಗ ಹೋಪ್ಸ್ ಕೊಡ್ತಾರೆ. ಓಕೆ, ನಾನು ನಂಬೋದು ಆಕ್ಚುಲಿ ಇವ್ರನ್ನ, ಇವರೆಲ್ಲ ಒಂದು ಮೆಚುರಿಟಿ ಇದೆ, ಇವರಿಗೆ ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಿದೆ, ಇವರಿಗೆ ರಿಲೇಶನ್ಶಿಪ್ ಅಲ್ಲಿ ನಾಳೆನೆ ಒಂದು ರಿಸಲ್ಟ್ ನೋಡಕ್ ಇಷ್ಟಪಡಲ್ಲ. ಅಂದ್ರೆ ಇವ್ರು ತಗೊಳ್ಳೋ ಒಂದು ಟೈಮು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಕೊಡೋ ಟೈಮಿಂಗು, ಸೊ ದಟ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಸೊ ಅದೆಲ್ಲ ನೋಡ್ತೀರಾ, ನಿಮಗೆ ಅದು ಇಷ್ಟ ಆಗುತ್ತೆ. ಅವ್ರಿಗೆ ಮೇನ್ ಆಗಿ ನಿಮಗೆ ಅವರ ಪೇಷನ್ಸ್ ಇಷ್ಟ ಆಗುತ್ತೆ, ಅವರ ಡೆಡಿಕೇಶನ್, ಕರಿಯರಿಗಾಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಓವರ್ ಆಲ್ ಲೈಫ್ ಬಗ್ಗೆ, ಲೈಫ್ ಪರ್ಪಸ್ ಬಗ್ಗೆ ಒಂದು ಲಾಂಗ್ ಟರ್ಮ್ ಮೈಂಡ್ ಸೆಟ್ ಇಷ್ಟ ಆಗುತ್ತೆ. ಅಂಡ್ ಮೋರ್ ಓವರ್ ವೆರಿ ಗ್ರೌಂಡೆಡ್ ಪರ್ಸನ್. ಎಗೇನ್ ಒಂದು ಎಕ್ಸಾಂಪಲ್ ತಗೊಳ್ಳೋದಂದ್ರೆ ಬಿಗ್ ಬಾಸ್ ಮೋಕ್ಷಿತ. ತುಂಬಾ ಜನ ಅವಳನ್ನ ಕುಗ್ಸೋದಕ್ ಟ್ರೈ ಮಾಡ್ತಾರೆ, ತುಂಬಾ ಜನ ಏನೋ ಜಗಳ ಆಡಕ್ ಟ್ರೈ ಮಾಡ್ತಾರೆ. ಬಟ್ ಯಾವಾಗ ಅವಳು ಬ್ಯಾಕ್ ಕೊಡ್ಬೇಕು ಅವಾಗ ಕೊಡ್ತಾಳೆ, ಅಲ್ಲಲ್ಲೇ ರಿಯಾಕ್ಟ್ ಮಾಡಲ್ಲ. ತುಂಬಾ ಸೈಲೆಂಟ್ ಕ್ವೀನ್ ಅನ್ಬೋದು ಅವಳನ್ನ. ಒಂದು ಗ್ರೌಂಡೆಡ್ ನೇಚರ್ ಅವರಲ್ಲಿ ನೀವು ನೋಡ್ಬೋದು.
ಯಾರು ಏನೇ ಮಾಡಿದ್ರು ನಾನು ರಿಯಾಕ್ಟ್ ಮಾಡಲ್ಲ, ಆ ಮೂಮೆಂಟಿಗೆ ರಿಯಾಕ್ಟ್ ಮಾಡಲ್ಲ. ನಾನು ಮುಂದೆನೇ ಹೇಳಿದ್ರು ನಾನು ರಿಯಾಕ್ಟ್ ಮಾಡಲ್ಲ, ನಾನು ಯಾವಾಗ ಹೇಳಬೇಕು ಅವಾಗ ಹೇಳ್ತೀನಿ, ತಲೆ ಕೆಡ್ಸ್ಕೊಳಲ್ಲ. ಹಿಂಗೆ ಒಂಥರ ತುಂಬಾ ಗ್ರೌಂಡೆಡ್ ಪರ್ಸನ್ ಆಗಿರ್ತಾರೆ. ಆಮೇಲೆ ಅವ್ರನ್ನ ನೋಡಿದಾಗ, ಅವ್ರ ಜೊತೆ ಮಾತಾಡ್ಸಿದಾಗ ನಿಮಗೆ ಆ ಒಂದು ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಅಂದ್ರೆ ಓಕೆ, ನಾನು ಇವ್ರ ಜೊತೆ ಇವ್ರಿಗೆ ಕಮಿಟ್ಮೆಂಟ್ ಕೊಟ್ರೆ ನಂಗೊಂದು ಸೆಕ್ಯೂರಿಟಿ ಇರುತ್ತೆ, ಅದ್ರ ಬಗ್ಗೆ ಚಿಂತೆ ಇಲ್ಲ, ಅಥವಾ ಒಂದು ಸೆಕ್ಯೂರ್ಡ್ ಫೀಲ್ ಆಗುತ್ತೆ ನಿಮಗೆ. ಅಂಡ್ ಒಂದು ಮೀನಿಂಗ್ಫುಲ್ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ತೀರಾ, ತುಂಬಾ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತೀರಾ. ಅಂಡ್ ಅವರಲ್ಲಿರೋ ಮೆಚ್ಯೂರಿಟಿ, ಕಮಿಟ್ಮೆಂಟ್, ಇದೆಲ್ಲ ಒಂಥರ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು ಇವರಲ್ಲಿ. ಬಿಕಾಸ್ ಈಗಿನ ಜನರೇಷನ್ ಅಲ್ಲಿ ಇದು ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಹಂಗಂತ ಯಾವ್ದೋ ಇದು ಮೆಚ್ಯೂರ್ಡ್ ಪರ್ಸನ್ ಅಲ್ಲ, ಅಂದ್ರೆ ತುಂಬಾ ಏಜ್ ಗ್ಯಾಪ್ ಎಲ್ಲ ಇರಲ್ಲ. ಈ ಒಂದು ಸಣ್ಣ ಏಜ್ ಅಲ್ಲೇನೆ ಇವಾಗ ಇಷ್ಟೊಂದು ಮೆಚ್ಯೂರಿಟಿ ಇರುತ್ತೆ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ. ಏನೊಂದು ಚಾಲೆಂಜಸ್ನ ನೀವಿಬ್ರು ಫೇಸ್ ಮಾಡ್ಬೇಕಾಗಿ ಬರಬಹುದು ರಿಲೇಶನ್ಶಿಪ್ ಅಲ್ಲಿ. ಗೈಸ್, ಇಲ್ಲಿವರೆಗೂ ಮೆಸೇಜ್ ಇಷ್ಟ ಆದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸೊ ದಟ್ ನೀವು ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬಹುದು. ನಿಮಗ್ ಬಂದಿದೆ ಕ್ವೀನ್ ಆಫ್ ಸ್ವರ್ಡ್ಸ್. ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಾಗ ಸಮ್ಟೈಮ್ಸ್ ನಾನು ಥರ್ಡ್ ಪರ್ಸನ್ ಬಗ್ಗೆ ರಿಲೇಟ್ ಮಾಡ್ತೀನಿ, ಸಮ್ಟೈಮ್ಸ್ ಎಕ್ಸ್ ಪಾರ್ಟ್ನರ್ ಬಗ್ಗೆ ರಿಲೇಟ್ ಮಾಡ್ತೀನಿ, ಸಮ್ಟೈಮ್ಸ್ ಡಿವೋರ್ಸ್ ಆಗಿರೋ ಒಂದು ಪರ್ಸನ್ ಬಗ್ಗೆ ರಿಲೇಟ್ ಮಾಡ್ತೀನಿ. ಪಾಸಿಬಿಲಿಟಿ ಇದೆ, ಮೇ ಬಿ ಅವಾಗ ಒಂದ್ಸತಿ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಅವರ ಮದರ್ ಅಥವಾ ನಿಮ್ಮ ಫ್ಯಾಮಿಲಿ ಯಾವುದೋ ವುಮೆನ್ ಮೇನ್ ಆಗಿ. ಅಗೇನ್ ಅವರ ಜೋಡಿಯಾಕ್ ಸೈನ್ ಅಕ್ವೇರಿಯಸ್, ಲೀಬ್ರಾ ಆರ್ ಜೆಮಿನಿ ಆಗಿರೋ ಪಾಸಿಬಿಲಿಟಿ ಇದೆ. ಇವರು ಒಂದು ಸ್ವಲ್ಪ ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಪ್ರಾಬ್ಲಮ್ಯಾಟಿಕ್ ಆಗಬಹುದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಅಂದ್ರೆ ಅನ್ನೆಸರಿ ಆಗಿ ಒಂದು ಥರ್ಡ್ ಪರ್ಸನ್ ಈ ಕನೆಕ್ಷನ್ ಅಲ್ಲಿ ಒಂದು ಡಾಮಿನೇಟ್ ರೋಲ್ ಪ್ಲೇ ಮಾಡೋದು, ಇದು ಅವರ ಫ್ಯಾಮಿಲಿಲೇ ಆಗಿರಬಹುದು. ಅಂದ್ರೆ ಅವರ ಡಿಸಿಷನ್ಗಿಂತ ಅವರ ಫ್ಯಾಮಿಲಿ ಯಾವುದೋ ವುಮೆನ್ ಡಿಸಿಷನ್ ತುಂಬಾ ಮ್ಯಾಟರ್ ಆಗುತ್ತೆ, ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗಿ ಬರುತ್ತೆ ಚಾಲೆಂಜಸ್ ಅಂದ್ರೆ. ಅಂಡ್ ಅಗೇನ್ ಇಲ್ಲಿ ಯಾರೋ ಒಬ್ರು ತುಂಬಾ ಪರ್ಫೆಕ್ಷನಿಸ್ಟ್, ಐ ಗೆಸ್ ಈ ಪರ್ಸನ್, ನೀವೊಂದು ಸ್ವಲ್ಪ ಎಮೋಷನಲ್ ಅನ್ಸುತ್ತೆ. ಸೊ ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಅವರೆಲ್ಲದ್ರಲ್ಲೂ ಪರ್ಫೆಕ್ಷನ್ ನೋಡ್ತಾರೆ, ಬಟ್ ನೀವೊಂದು ಸ್ವಲ್ಪ ಎಮೋಷನಲ್. ಆ ಒಂದು ಎಮೋಷನಲ್ ಮತ್ತೆ ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಮ್ಯಾಚ್ ಮಾಡಕ್ಕೆ, ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟೈಮ್ ತಗೊಳುತ್ತೆ. ಅಂಡ್ ಇನ್ನೇನು ತುಂಬಾ ನೋಡ್ತಾ ಇಲ್ಲ ನಾನು, ಅದೊಂದು ದಟ್ ವಿಲ್ ಬಿ ದ ಮೇನ್. ಆ ಒಂದು ವಿಷಯಕ್ಕೆ ಒಂದು ಓಪನ್ ಕಮ್ಯುನಿಕೇಶನ್ ಇದ್ರೆ ಸಾಕು ನಿಮ್ಮಿಬ್ರು ಮಧ್ಯದಲ್ಲಿ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ ನಿಮ್ಮಿಬ್ರು ಒಂದು ರಿಲೇಶನ್ಶಿಪ್ ಡೈನಾಮಿಕ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಸಿ. ಗ್ರೂಪ್ 1, ದೇರ್ ಈಸ್ ಕ್ಲೀನ್ ಇಟ್ ಅಪ್. ಕ್ಲೀನ್ ಇಟ್ ಅಪ್ ಅಂದ್ರೆ ಏನು? ಆಗೋಗಿದ್ ಇಶ್ಯೂಸು, ಪ್ರಾಬ್ಲಮ್ಸು ಅದನ್ನೆಲ್ಲ ಒರೆಸ್ಬಿಡು, ಗುಡಿಸ್ಬಿಡು, ಬೇಡದಿದ್ದು ಬೇಡ, ಕೊಳೆಗಳು ಬೇಡ, ಕಲೆಗಳು ಬೇಡ. ಕಲೆಗಳು ಒಳ್ಳೇದೆ ಅಂತ ಯಾವುದೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದೆ, ಬಟ್ ಇಲ್ಲಿ ಬೇಡ, ಧೂಳುಗಳು ಬೇಡ. ಸೊ ಅಗೇನ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ನಿಮಗೆ ಮುಂಚೆನೆ ಗೊತ್ತಿರೋ ಪರ್ಸನ್ ಆಗಿರಬಹುದು ತುಂಬಾ ಜನಕ್ಕೆ. ಇಲ್ಲಿ ತುಂಬಾ ಇಶ್ಯೂಸ್ ಆಗ್ಬಿಟ್ಟು ದೂರ ಆಗಿರ್ತೀರಾ, ಏನೋ ಮನಸ್ತಾಪಗಳಾಗಿ ದೂರ ಆಗಿರ್ತೀರಾ. ಈಗೇನ್ ಆ ಒಂದು ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೆಲ್ಲ ಫಸ್ಟ್ ಕ್ಲೀನ್ ಅಪ್ ಮಾಡ್ಕೋಬೇಕಾಗತ್ತೆ ಅನ್ಸುತ್ತೆ, ನಿಮ್ಮ ಒಂದು ನೆಕ್ಸ್ಟ್ ಫ್ಯೂಚರಿಗೆ ಕಾಲಿಡೋದಕ್ಕೂ ಮುಂಚೆ ಈ ಪರ್ಸನ್ ಜೊತೆ. ಅಂಡ್ ಅದಕ್ಕೇನು ಅಗೇನ್ ಕ್ಲಿಯರ್ ಕಮ್ಯುನಿಕೇಶನು, ಪಾಸ್ಟ್ ಇಶ್ಯೂಸ್ನೆಲ್ಲ ನೀಟಾಗಿ ತೆಗ್ದಾಕೋದು, ಏನೆಲ್ಲ ನಿಮಗೆ ಮುಂಚೆ ಹೇಳಕ್ ಆಗಿರ್ಲಿಲ್ಲ, ಅನ್ಸ್ಪೋಕನ್ ವರ್ಡ್ಸ್ ಎಷ್ಟೆಲ್ಲ ನೀವು ಮುಚ್ಚಿಟ್ಕೊಂಡಿದ್ರಿ, ಎಷ್ಟೆಲ್ಲ ಹೇಳಕ್ ಹೆಸಿಟೆಂಟ್ ಫೀಲ್ ಮಾಡ್ತಾ ಇದ್ರಿ, ಸ್ಟ್ರಾಂಗ್ ಆಗಿ ಹೇಳ್ಬೇಕಾಗಿ ಬರುತ್ತೆ. ಏನೆಲ್ಲ ಒಂದಷ್ಟು ಟೆನ್ಷನ್ಸ್ ಇದೆ ತಲೆಯಲ್ಲಿ, ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಸೊ ಐ ಗೆಸ್ ಒಂದು ಬೇಸಿಕ್ ಕಮ್ಯುನಿಕೇಶನ್, ಪ್ರಾಪರ್ ಕಮ್ಯುನಿಕೇಶನ್ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಫೈನಲಿ ಲಾಸ್ಟ್ ಕ್ವೆಶನ್ ನೋಡೋಣ ಗೈಸ್. ಯಾವಾಗ ನೀವು ಮದ್ವೆ ಆಗಬಹುದು? ಲೆಟ್ಸ್ ಸಿ. ಇದು ಟೈಮಿಂಗ್ ಬಗ್ಗೆ ಹೇಳುತ್ತೆ, ಸಿಚುವೇಶನ್ ಬಗ್ಗೆ ಹೇಳುತ್ತೆ. ಲಾಸ್ಟ್ ಕ್ವೆಶನ್ ಇದೆ ನಮಗೆ. ದೇರ್ ಈಸ್ ಪೇಜ್ ಆಫ್ ವಾನ್ಸ್. ಓಕೆ, ಪೇಜ್ ಆಫ್ ವಾನ್ಸ್ ಅಂದ್ರೆ ಏನು? ಒಂಥರ ಇಮ್ಮೆಚ್ಯೂರಿಟಿ ಬಗ್ಗೆ ಹೇಳುತ್ತೆ, ಒಂದು ಮೆಚ್ಯೂರ್ಡ್ ಬಗ್ಗೆ ಹೇಳಲ್ಲ. ಮೇ ಬಿ ಪಾಸಿಬಿಲಿಟಿ ಇದೆ ಒಬ್ರನ್ನೊಬ್ರು ಅರ್ಥ ಮಾಡೋದಕ್ಕೂ ಮುಂಚೆನೆ ನೀವೊಂದು ಕನ್ಫರ್ಮೇಶನ್ಗೆ ಬಂದ್ಬಿಡ್ತೀರೇನೋ, ಅಂದ್ರೆ ಇವ್ರನ್ನೇ ಮದುವೆ ಆಗ್ತೀನಿ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಬ್ರೊಬ್ರು ಇಷ್ಟಪಡಕ್ ಶುರು ಮಾಡ್ಬೋದೇನೋ.
ವಿತೌಟ್ ಎನಿ ಪ್ಲಾನ್ ನೀವಿಬ್ರು ನೆಕ್ಸ್ಟ್ ಫಸ್ಟ್ ಮೀಟಿಂಗ್ ಆದ್ಮೇಲೆ ಸೆಕೆಂಡ್ ಮೀಟಿಂಗ್ ನ ವಿತೌಟ್ ಎನಿ ಪ್ಲಾನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗ್ಬೋದೇನೋ. ಡೆಫಿನೆಟ್ಲಿ ಒಂದು ಯಂಗ್ ಏಜ್ ಅಂದ್ರೆ ಅರ್ಲಿ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ಇದೆ ಗೈಸ್. ಮೇ ಬಿ ನಿಮ್ಮ ಕಸಿನ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಅಂತ ಎಲ್ಲ ಬಂದಾಗ ಮೇ ಬಿ ನಿಮ್ಮಷ್ಟು ಬೇಗ ಯಾರಿಗೂ ಮದ್ವೆ ಆಗಿರಲ್ಲ. ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಮ್ಯಾರೇಜ್ ನ ನೋಡ್ತಾ ಇದ್ದೀನಿ. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ಯಾರೋ ಒಬ್ರು ಇಲ್ಲಿ ಪ್ರಪೋಸ್ ಮಾಡ್ತಾರೆ ಅಂದ್ರೆ ತುಂಬಾ ಯೋಚನೆ ಅದು ನೀವೇ ಅಂತ ಯೋಚನೆ ಮಾಡ್ತಾ ಇದೀನಿ. ಬಿಕಾಸ್ ನಿಮಗೆ ಸಿಗೋ ಪರ್ಸನ್ ತುಂಬಾ ಪೇಷನ್ಸ್, ಡೆಡಿಕೇಶನ್, ಲಾಂಗ್ ಟರ್ಮ್ ಅನ್ಕೊಂಡಿರ್ತಾರೆ. ಬಟ್ ಸ್ಪಾಂಟೇನಿಯಸ್ ಆಗಿ ನೀವು ಎಕ್ಸ್ಪ್ರೆಸ್ ಮಾಡ್ಬಿಡ್ತೀರಾ ಅನ್ನೋದನ್ನ ನೋಡ್ತಾ ಇದೀನಿ. ನನಗೆ ನೀನ್ ಇಷ್ಟ ಇದೆ, ಮದ್ವೆ ಆಗೋಣ ಅಂತ. ಸೊ ಹಿಂಗೆ ಸ್ಪಾಂಟೇನಿಯಸ್ ಆಗಿ. ಸೊ ಅಗೇನ್ ವಾಂಟ್ಸ್ ಬಂದಿದೆ ಅಂದ್ರೆ ತುಂಬಾ ದೂರ ಇಲ್ಲ ಗಾಯ್ಸ್ ನಿಮ್ಮ ಮದ್ವೆ. ಐ ಗೆಸ್ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿತ್ ಇನ್ 1 to 2 months ಅಲ್ಲೇ ನಿಮಗೆ ಕನ್ಫರ್ಮೇಶನ್ ಆಗುತ್ತೆ ನಿಮ್ಮ ಮದ್ವೆ ಬಗ್ಗೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ರೈಟ್. ಸೊ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಅಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟ ಆಗಿದೆ ಅಂತ ನಂಗೆ ಗೊತ್ತು. ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ರೈಟ್. ಸೊ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ, ನೀವು ಯಾವಾಗ ಈ ಪರ್ಸನ್ ಮೀಟ್ ಆಗ್ತೀರಾ, ಯಾವ ಒಂಥರ ಎನ್ವಿರಾನ್ಮೆಂಟ್ ಇರುತ್ತೆ ನೀವು ಮೀಟ್ ಆದಾಗ ಅವ್ರನ್ನ, ಅಂಡ್ ಅವರ ಪರ್ಸ್ನಾಲಿಟಿ ಹೆಂಗಿರುತ್ತೆ, ಯಾವ ಒಂದು ಕರಿಯರ್ ಅಲ್ಲಿ ಅವ್ರು ಇರ್ತಾರೆ. ಸೊ ಇದೆಲ್ಲದಕ್ಕೂ ನಾವೊಂದು ಕ್ಲಾರಿಟಿ ಕೊಡೋಣ ಈ ಒಂದು ವಿಡಿಯೋದಲ್ಲಿ. ಅಂಡ್ ಹೋಗೋದಕ್ಕೂ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ ಅಪ್ಕಮಿಂಗ್ ಪಾರ್ಟ್ನರ್ ಅಥವಾ ನೀವು ಮದ್ವೆ ಆಗೋ ಪಾರ್ಟ್ನರ್ ಬಗ್ಗೆ. ಓಕೆ, ಲೆಟ್ಸ್ ರಿವೀಲ್. ಫಸ್ಟ್ಗೆ ನೋಡೋಣ ಇವರ ಪರ್ಸ್ನಾಲಿಟಿ ಬಗ್ಗೆ ಏನ್ ಮೆಸೇಜ್ ಇದೆ ಅಂತ. ಸೊ ಫಾರ್ ಗ್ರೂಪ್ 1 ನಿಮಗೆ ಬಂದಿದೆ 9 of Swords ಟ್ಯಾರೋ ಕಾರ್ಡ್. ಆಲ್ ರೈಟ್. ಸೊ 9 of Swords ಬಂತು ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಂಟ್ರೋವರ್ಟ್ ಪರ್ಸನ್ ಆಗಿರ್ತಾರೆ ಇವರು. ಅಂಡ್ ಮೋರ್ ಓವರ್ ಈ ಕಾರ್ಡ್ ಅಲ್ಲಿ ಟೆನ್ಷನ್ ಇರೋದನ್ನ ನೋಡ್ಬಿಟ್ಟು ಯಾವಾಗ್ಲೂ ಟೆನ್ಷನ್ ಮಾಡ್ಕೊಂಡಿರೋ ಪರ್ಸನ್ ಆಗಿರ್ತಾರೆ ಅಂತ ಅಲ್ಲ ಗಾಯ್ಸ್. ಓಕೆ, ಆತರ ತಗೊಳಕ್ ಹೋಗ್ಬೇಡಿ. ಬಟ್ ಇವ್ರು ಯಾವ ತರ ಅಂದ್ರೆ ಬೇರೆಯವ್ರ ಕಷ್ಟ, ಬೇರೆಯವ್ರ ಪೇಯ್ನು ನನ್ ಪೇಯ್ನು ಅಂತ ನೋಡ್ಕೊಳ್ಳೋ ಒಂಥರ ಪರ್ಸನ್ ಇವರು. ಅಂಡ್ ಬೇರೆಯವ್ರು ಯಾರು ಒಬ್ರು ಬಂದ್ಬಿಟ್ಟು ಅವರ ಕಷ್ಟನ ಹೇಳ್ಕೊಂಡ್ರೆ, ಕಷ್ಟನ ಎಕ್ಸ್ಪ್ಲೇನ್ ಮಾಡಿದ್ರೆ ಡೆಫಿನೆಟ್ಲಿ ಇವ್ರು ಅದಕ್ಕೆ ಏನು ಇಫ್ ಪಾಸಿಬಲ್ ಹೆಲ್ಪ್ ಮಾಡ್ತಾರೆ. ಇಫ್ ಪಾಸಿಬಲ್ ಅದ್ರ ಬಗ್ಗೆ ಏನೇ ಕಷ್ಟದಲ್ಲಿರೋರಿಗೆ ಏನ್ ಸ್ವಲ್ಪ ಹೆಲ್ಪ್ ಮಾಡೋದಾಗತ್ತಲ್ಲ, ಆ ಥರ ಒಂದು ಪರ್ಸ್ನಾಲಿಟಿ ಆಗಿರುತ್ತೆ. ಇಟ್ಸ್ ಮೋರ್ ಲೈಕ್ ಇವಾಗ ಹೆಂಗ್ ಗೊತ್ತಾ, ಒಂದೊಂದ್ಸತಿ ಇನ್ನೊಬ್ರು ಬಂದು ಅವ್ರ ಪ್ರಾಬ್ಲಮ್ ಹೇಳ್ಕೊಂಡಾಗ ಅವರ ಒಂಥರ ಲೋ ಎನರ್ಜಿ ನಮಗ್ ಟ್ರಾನ್ಸ್ಫರ್ ಆಗತ್ತಲ್ವಾ, ಆ ತರ ಬೇಗ ಅವರಿಗೆ ಈಸಿಯಾಗಿ ಇನ್ನೊಬ್ರು ಎನರ್ಜಿನ ಅರ್ಥ ಮಾಡ್ಕೊಂತಾರೆ. ಅಂಡ್ ಇನ್ನೊಬ್ರು ಬಂದು ಏನಾದ್ರು ಹೇಳ್ಕೊಂಡಾಗ ಅವ್ರ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಅನ್ಕೊಂಡು ಸಹಾಯ ಮಾಡೋದು. ಲೈಫಲ್ಲಿ ಏನು ಟೆನ್ಷನ್ ಇಲ್ದೇನೆ ಇರಕ್ಕೆ ಆಗಲ್ಲ ಅನ್ಕೊಂಡಿರೋ ಒಂದು ಪರ್ಸನ್ ಇವರು. ಅಂದ್ರೆ ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಲೈಫ್ ಕಂಫರ್ಟೇಬಲ್ ಆಗಿ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅವ್ರು ಅದಕ್ಕೆ ಎಸ್ ಅನ್ನಲ್ಲ. ಅಂದ್ರೆ ದಿನನಿತ್ಯ ಎದ್ದಾಗ ನಿನ್ ಕಣ್ಮುಂದೆ ಊಟ, ತಿಂಡಿ, ಓಡಾಡಕ್ ಕಾರು, ದುಡ್ಡು ಎಲ್ಲಾದು ದೇವ್ರ ತಂದು ಇಟ್ರೆ ಅದನ್ನ ಈ ಪರ್ಸನ್ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಬಿಕಾಸ್ ಇವ್ರಿಗೆ ಗೊತ್ತು, ಒಂದ್ ಒಳ್ಳೆ ಪದಾರ್ಥ ಆಗ್ಬೇಕು ಅಂದ್ರೆ ಅದಕ್ಕೆ ಉಪ್ಪು ಇರ್ಬೇಕು, ಹುಳಿನೂ ಇರ್ಬೇಕು, ಸ್ವೀಟು ಇರ್ಬೇಕು, ಎಲ್ಲ ಎಷ್ಟು ಬೇಕು ಅಷ್ಟು ಇರ್ಬೇಕು ಆ ಪದಾರ್ಥ ಆಗೋದಕ್ಕೆ ಅಂತ. ಸೊ ಬರೀ ಪಾಸಿಬಿಲಿಟಿ ಇದೆ ಇವ್ರು ಒಂಥರ ಚೈಲ್ಡ್ಹುಡ್ ಇಂದಾನೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಬೆಳ್ಕೊಂಡ್ ಬಂದಿದ್ದಾರೆ. ಬಟ್ ಇವಾಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ
ಲೈಫ್ ಬರೀ ಹ್ಯಾಪಿನೆಸ್ ಮಾತ್ರ ಲೈಫ್ ಅಲ್ಲ. ಲೈಫ್ ಅಂದ್ರೆ ಕೆಟ್ಟದ್ದು ಅಷ್ಟೇ, ಒಳ್ಳೇದು ಅಷ್ಟೇ. ದಿನ ತಿಂದಿದ್ದೇ ಊಟ ತಿಂತಾ ಇದ್ರೆ ಒಂದಿನ ನಿಮಗೂ ಅನ್ಸುತ್ತೆ ಚೇಂಜ್ ಮಾಡ್ಕೋಬೇಕು. ಸೊ ಈ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಯಾವ್ದಾದ್ರು ಒಂಥರ ಚಾಲೆಂಜಸ್ ಆಗಿರ್ಬೋದು, ಏನಾದ್ರು ಸ್ಟ್ರಗಲ್ಸ್ ಆಗಿರ್ಬೋದು, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಪ್ರಾಬ್ಲಮ್ಮೇ ಇಲ್ಲ ಅಂದ್ರೆ ಇವ್ರಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಆ ಥರ ಪರ್ಸನ್. ಲೈಫ್ನ ಅಷ್ಟು ಈಸಿಯಾಗಿ ತಗೊಂಡಿಲ್ಲ ಇವರು. ಡೆಫಿನೆಟ್ಲಿ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯನ್ಸಸ್ಗಳನ್ನ ಮಾಡಿದ್ದಾರೆ. ಎಮೋಷ್ನಲಿ ಎಸ್ಪೆಷಲಿ ಎಮೋಷ್ನಲಿ ಲೋ ಆಗಿರೋ ಚಾನ್ಸಸ್ ತುಂಬಾನೇ ಇದೆ ಇವರು. ಬಿಕಾಸ್ 9 ಆಫ್ ಸ್ವಾರ್ಡ್ಸ್ ಅಂದ್ರೆ ಏನಂತ ಅಂದ್ರೆ ಇನ್ನೊಬ್ರು ಹಿಂದೆಯಿಂದ ಏರೋಪ್ಲೇನ್ ಇನ್ನೊಬ್ರು ಹಿಂದೆಯಿಂದ ಬಂದ್ಬಿಟ್ಟು ಚುಚ್ಚೋದು, ಇನ್ನೊಬ್ರು ಹಿಂದೆಯಿಂದ ಬಂದ್ಬಿಟ್ಟು ನಮ್ಮ ಬಗ್ಗೆ ಹೋಗಿ ಮಾತಾಡೋದು, ಈ ತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಏನೋ ಲೈಫ್ ಎಕ್ಸ್ಪೀರಿಯನ್ಸ್ಗಳನ್ನ ಇವ್ರು ಫೇಸ್ ಮಾಡಿದ್ದಾರೆ. ಅದೊಂದು ಕಾರಣಕ್ಕೆ ಮೇ ಬಿ ಜನಗಳನ್ನ ಅಂದ್ರೆ ಫ್ರೆಂಡ್ಸ್ ಅಂತ ಬಂದವ್ರನ್ನ ಅಷ್ಟು ಈಸಿಯಾಗಿ ನಂಬೋ ಪರ್ಸನ್ ಅಲ್ಲ. ಟೈಮ್ ತಗೊಂತಾರೆ. ಯಾರು ಜನರು ಮಿಂಗಲ್ ಆಗೋದಾದ್ರು ಟೈಮ್ ತಗೊಂತಾರೆ. ಯಾರು ಜನರು ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋದಾದ್ರೂ ಟೈಮ್ ತಗೊಂತಾರೆ. ಆ ಥರ ಒಂದು ಪರ್ಸ್ನಾಲಿಟಿ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದು ಇಂಟ್ರೋವರ್ಟ್ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅವರು ಒಂದು ರೂಮ್ ಒಳಗೆ, ಒಂದು ಮನೆ ಒಳಗೆ ಸ್ಪೆಂಡ್ ಮಾಡಕ್ ಇಷ್ಟಪಡ್ತಾರೆ, ಅಥವಾ ಅವರ ಹತ್ತಿರದ ಪೀಪಲ್ ಜೊತೆ ಸ್ಪೆಂಡ್ ಮಾಡಕ್ ಇಷ್ಟಪಡ್ತಾರೆ, ರಾದರ್ ದ್ಯಾನ್ ಪಾರ್ಟಿಂಗ್ ಅಥವಾ ರಾದರ್ ದೆನ್ ಹೊಸ ಜನರನ್ನ ಮೀಟ್ ಆಗೋದು, ಹೊಸ ಎನ್ವಿರಾನ್ಮೆಂಟಿಗೆ ಹೋಗೋದು. ಇದೆಲ್ಲ ಸ್ವಲ್ಪ ಕಡಿಮೆ. ಓಕೆ, ಸ್ವಲ್ಪ ಓವರ್ ಥಿಂಕಿಂಗ್ ನೇಚರ್ ಇರುತ್ತೆ ಅವರಿಗೆ, ಬಟ್ ಹೈಲಿ ಸೆನ್ಸಿಟಿವ್. ಮುಂಚೆನೆ ಹೇಳ್ದಂಗೆ ಬೇಗ ಇನ್ನೊಬ್ರು ಪೇನ್ ನನ್ನ ಪೇನ್ ಅನ್ಕೊಳ್ಳೋದು, ಯಾರು ಬಂದು ಹೇಳಿದಾಗ ಅದನ್ನ ಕಂಪ್ಲೀಟ್ಲಿ ಡೀಪ್ ಆಗಿ ಫೀಲ್ ಮಾಡೋದು, ಒಂದು ಎಂಪತ್ ಅಂತಾರಲ್ವಾ, ಅವ್ರಗಳ ಥರ ಫೀಲ್ ಮಾಡೋದು ಕಂಪ್ಲೀಟ್ ಆಗಿ. ಏನೋ ಒಂಥರ ಇವರಿಗೆ ಒಂದು ಮೇ ಬಿ ಚೈಲ್ಡ್ಹುಡ್ ಅಲ್ಲಿ ಆದ ಒಂದಷ್ಟು ಸಿಚುವೇಶನ್ಸ್, ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನ ಇನ್ನೂ ಕ್ಯಾರಿ ಮಾಡ್ತಾ ಇದ್ದಾರೆ, ಅಥವಾ ರೀಸೆಂಟ್ ಆಗಿ ಯಾರೋ ಇವ್ರಿಗೆ ಕೈ ಕೊಟ್ಟಿರೋದು, ಬಿಟ್ರೆ ಮಾಡಿರೋದು, ಯಾರನ್ನೋ ತುಂಬಾ ಕಂಪ್ಲೀಟ್ ಆಗಿ ನಂಬಿದ್ರು, ಅದೇ ಒಂದು ಗುಂಗಲ್ಲಿರೋ ಪಾಸಿಬಿಲಿಟಿ ಇದೆ. ಅಂದ್ರೆ ಜನರನ್ನ ತುಂಬಾ ನಂಬಿಡ್ತಾರೆ ಸಮ್ಟೈಮ್ಸ್. ಅದು ಯಾವಾಗ ಹಿಂದೆಯಿಂದ ಚೂರಿ ಹಾಕ್ತಾರಲ್ವಾ, ಅವಾಗ ಇವರಿಗೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಓವರ್ಕಮ್ ಮಾಡೋದಕ್ಕೆ. ಒಂದು ಸೀರಿಯಸ್ ರಿಲೇಶನ್ಶಿಪ್ನ ತುಂಬಾ ನಂಬ್ತಾರೆ. ಅದೇ ಸೀರಿಯಸ್ ರಿಲೇಶನ್ಶಿಪ್ ಎಡವಟ್ ಆದಾಗ, ಉಲ್ಟಾ ಹೊಡೆದಾಗ ತುಂಬಾ ಬೇಜಾರು ಮಾಡ್ಕೊತಾರೆ, ಆ ಥರ ಪರ್ಸನ್. ಸೊ ಒಂದು ಡೀಪ್ಲಿ ಕಂಪ್ಯಾಷನೇಟ್ ಆಗಿರ್ತಾರೆ. ಬಿಕಾಸ್ ಇನ್ನೊಬ್ರು ಕಷ್ಟ ಏನು ಅದು ಈಸಿಯಾಗಿ ಅರ್ಥ ಆಗುತ್ತೆ ಅವರಿಗೆ. ಆ್ಯಂಡ್ ಇಂಟ್ಯೂಟಿವ್ ಕೂಡ, ಅಂದರೆ ನೀವು ಹೇಳೋದೇ ಬೇಡ, ಇನ್ನೊಬ್ರು ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಸ್ವಲ್ಪ ಬೇಗನೆ ಅರ್ಥ ಮಾಡ್ಕೋತಾರೆ, ಆ ಥರದವರು. ಸ್ವಲ್ಪ ಪ್ರೈವೇಟ್ ಪರ್ಸನ್ ಇವರು. ಯಾರು ಕ್ಲೋಸ್ ಇದ್ದಾರೆ, ಯಾರು ಇವ್ರಿಗೆ ಕೇರಿಂಗ್ ಮಾಡ್ತಾರೆ, ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ. ಬಿಟ್ರೆ ಸ್ಟ್ರೇಂಜರ್ಸ್ ಜೊತೆ ಡೆಫಿನೆಟ್ಲಿ ಮಿಂಗಲ್ ಆಗಲ್ಲ. ಒಂದೊಂದ್ಸತಿ ಒಬ್ಬೊಬ್ರು ಹೇಳ್ತಾರೆ ನಾನು ಸೋಲೋ ಟ್ರಿಪ್ ಹೋಗ್ತೀನಿ ಸ್ಟ್ರೇಂಜರ್ಸ್ ಜೊತೆ ಅಂತ, ಬಟ್ ಇವರು ಆ ಥರ ಪರ್ಸನ್ ಅಲ್ಲ. ಯಾರಾದ್ರೂ ಬೇಕು ಇವರಿಗೆ, ಗೊತ್ತಿರೋರು. ಕ್ಲಿಂಗಿ ಅಂತ ನೋಡ್ತಾ ಇಲ್ಲ ಗೈಸ್, ಬಟ್ ಈಸಿಯಾಗಿ ಟ್ರಸ್ಟ್ ಮಾಡಲ್ಲ. ಅವ್ರಿಗೆ ಕಂಫರ್ಟ್ ಫೀಲ್ ಮಾಡ್ಸೋಕ್ಕೆ ಡೆಫಿನೆಟ್ಲಿ ಅವ್ರ ಸುತ್ತಮುತ್ತ ಯಾರು ಗೊತ್ತಿರೋರು ಇರಲೇಬೇಕು. ಇಲ್ಲ ಅಂದರೆ ಸಡನ್ ಆಗಿ ಯಾವ್ದಾದ್ರು ಒಂದು ಎನ್ವಿರಾನ್ಮೆಂಟಿಗೆ ಹೋಗೋದು, ಅದೆಲ್ಲ ಮಾಡಲ್ಲ ಇವರು. ಓಕೆ, ಸೊ ಗ್ರೂಪ್ 2 ನೆಕ್ಸ್ಟ್ ನೋಡೋಣ. ಇವರ ಲೈಫ್ ಪರ್ಪಸ್ ಏನಾಗಿರುತ್ತೆ ಅಂದರೆ ಇವರ ಕರಿಯರ್, ಯಾವ ಕರಿಯರಲ್ಲಿ ಇವರು ವರ್ಕ್ ಮಾಡ್ತಿರ್ಬೋದು ಅಂತ ನೋಡೋಣ. ಗ್ರೂಪ್ 2 ಅವ್ರಿಗೆ ದೇರ್ ಈಸ್ ಟು ಬಿ ಫೇರ್. ಟು ಬಿ ಫೇರ್ ಅಂದ್ರೆ ಏನು, ಒಂಥರ ಜಸ್ಟಿಸ್ ತರ ಬರ್ತಾ ಇದೆ. ಮೇ ಬಿ ಆ ಪಂಚಾಯ್ತಿಲಿ ಕೂತಿರ್ತಾರಲ್ವ, ಆ ಥರದ್ರಲ್ಲಿ ಒಬ್ರಾಗಿರ್ಬೋದು, ಅಥವಾ ಲಾ ಅಲ್ಲಿ ವರ್ಕ್ ಮಾಡ್ತಿರೋ ಪಾಸಿಬಿಲಿಟಿ ಇದೆ, ಕೋರ್ಟಲ್ಲಿ ವರ್ಕ್ ಮಾಡೋ ಪಾಸಿಬಿಲಿಟಿ ಇದೆ. ಸಮ್ಟೈಮ್ಸ್ ಒಬ್ಬ ಮುಖಂಡರು ಅಂತಾರಲ್ವ, ಊರಿನ ಮುಖಂಡರು ಅಂತ, ಸೊ ಆ ಥರ ಒಂದು ಪೊಸಿಷನಲ್ಲಿ ಇರ್ತಾರೆ. ಲೈಕ್ ಜನರು ಇವ್ರ ಹತ್ರ ಹೋಗ್ಬಿಟ್ಟು ಸಮ್ಟೈಮ್ಸ್ ನ್ಯಾಯ ಬೇಕು ಅಂತ ಕೇಳ್ಕೋಬೇಕು, ಆ ಥರ ಒಂದು ಪೊಸಿಷನಲ್ಲಿ ಇರ್ತಾರೆ. ಅಥವಾ ಅವರ ಪರ್ಸ್ನಾಲಿಟಿಲೇ ಇದೆ, ಅಂದರೆ ನನ್ನಿಂದ ಕೆಲವು ಜನರಿಗೆ ಹೆಲ್ಪ್ ಆಗಬೇಕು, ನನ್ನ ಹತ್ರ ಇರೋ ಪವರಿಂದ ಅದು ನನಗೆ ಮಾತ್ರ ಉಪಯೋಗ ಅಲ್ದೇ ಕೆಲವೊಬ್ಬರಿಗೂ ಅದರಿಂದ ಉಪಯೋಗ ಆಗಬೇಕು ಅನ್ನೋ ಒಂದು ಭಾವನೆ ಇವರಿಗೆ ಹೆವಿ ಆಗಿದೆ. ಆಲ್ ರೈಟ್. ಆ್ಯಂಡ್ ಎಸ್, ಮುಂಚೆ ಇದ್ದಂಗೆ ಲಾ ಅಥವಾ ಲೀಗಲ್ ವಿಚಾರದಲ್ಲಿ ಇವರು ವರ್ಕ್ ಮಾಡ್ತಿರೋ ಪಾಸಿಬಿಲಿಟಿ ಇದೆ.
ಒಂದು ಟ್ಯಾರೋ ಕಾರ್ಡ್ ನೋಡೋಣ. ದೇರ್ ಈಸ್ ಪೇಜ್ ಆಫ್ ಕಪ್ಸ್. ಪೇಜ್ ಆಫ್ ಕಪ್ಸ್ ಅಂದ್ರೆ ಒಂದು ಆರ್ಟ್ ಬಗ್ಗೆ ಹೇಳುತ್ತೆ, ಕ್ರಿಯೇಟಿವಿಟಿ ಬಗ್ಗೆ ಹೇಳುತ್ತೆ. ಸೊ ಪಾಸಿಬಿಲಿಟಿ ಇದೆ ಇವರು ಕ್ರಿಯೇಟಿವಿಟಿಲಿ ವರ್ಕ್ ಅಂದ್ರೆ ಆರ್ಟಿಸ್ಟ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರಬಹುದು. ಅಟ್ ದ ಸೇಮ್ ಟೈಮ್ ಒಂದು ಲೈವ್ಲಿ ನೇಚರ್ ಬಗ್ಗೆ ನೋಡ್ತಾ ಇದೀನಿ, ಒಂಥರ ಚೈಲ್ಡಿಶ್ ನೇಚರ್ ಬಗ್ಗೆ ಜಾಸ್ತಿ ನೋಡ್ತಾ ಇದೀನಿ. ಅಂದ್ರೆ ಎಂತ ಸಿಚುವೇಶನ್ ಇಫ್ ಪಾಸಿಬಲ್ ಅದನ್ನ ಚೈಲ್ಡಿಶ್ ವೇ ಅಲ್ಲಿ ತಗೊಂತಾರೆ, ತುಂಬಾ ಡೀಪ್ ಆಗಿ ತಗೊಳಕ್ ಹೋಗಲ್ಲ, ಅಥವಾ ಅಟ್ಲೀಸ್ಟ್ ಅವ್ರ ಕರಿಯರ್ ಅಲ್ಲಿ ಜನಗಳಿಗೆ ಈಸಿ ಫೀಲ್ ಮಾಡಿಸೋ ತರ ಮಾಡ್ತಾರೆ. ಲೈಕ್ ಡೌನ್ ಟು ಅರ್ತ್. ಅವ್ರು ಎಷ್ಟೇ ಶ್ರೀಮಂತರಾಗಿರ್ಬೋದು, ಎಷ್ಟೇ ದುಡ್ಡಿರ್ಬೋದು, ಎಷ್ಟೇ ಪವರ್ ಇರ್ಬೋದು, ಜನರು ಅವ್ರಿಗೆ ಬಂದಾಗ ಇವನ್ನ ಹೆಂಗ್ ಮಾತಾಡ್ಸ್ಲಿ ನಾನು ಅನ್ನೋ ತರ ಫೀಲ್ ಕೊಡಲ್ಲ ಅವರು. ಡೆಫಿನೆಟ್ಲಿ ಒಂದು ಪವರ್ಫುಲ್ ವ್ಯಕ್ತಿಯಾಗಿರ್ತಾರೆ ಗೈಸ್. ಗ್ರೂಪ್ 2 ಒಂದು ಪವರ್ಫುಲ್ ಪೊಸಿಷನ್, ಲೈಕ್ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಪೊಸಿಷನ್ ಅಲ್ಲಿ ಇರ್ತಾರೆ. ಗವರ್ಮೆಂಟ್ ಪೊಸಿಷನ್ ಇರೋ ಪಾಸಿಬಿಲಿಟಿ ಇದೆ. ಸೊ ಎಷ್ಟೇ ಪವರ್ ಇದ್ರು, ಎಷ್ಟೇ ಒಂದು ದುಡ್ಡಿದ್ರು, ಬಟ್ ಜನರ ಜೊತೆ ಡೌನ್ ಟು ಅರ್ತ್ ಇರ್ತಾರೆ. ಸೊ ದಟ್ ಎಲ್ಲರಿಗೂ ಒಂಥರ ಫ್ರೀ ಫೀಲ್ ಆಗ್ಲಿ ನಿಮ್ನ ಅಪ್ರೋಚ್ ಮಾಡೋದಕ್ಕೆ, ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ, ಅವ್ರ ಜೊತೆ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ. ಈ ತರ ಎವ್ರಿ ಡೇ ಒಂದು ಕ್ಯೂರಿಯಾಸಿಟಿಲಿ ಎದ್ದೇಳ್ತಾರೆ. ಎವ್ರಿ ಡೇ ಎದ್ದೇಳ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ಮೈಂಡ್ ಇರುತ್ತೆ. ಇವತ್ತೇನ್ ಕಲಿತೀನಿ ನಾನು, ಇವತ್ತೇನ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಇವತ್ ಲೈಫ್ ನನ್ ಮುಂದೆ ಏನ್ ತಂದು ಇಡ್ಬೋದು, ಇದನ್ನೆಲ್ಲದನ್ನು ತುಂಬಾ ಮ್ಯಾಟರ್ ಆಗತ್ತೆ ಇವರಿಗೆ. ಮುಂಚೆನೆ ಹೇಳ್ದಂಗೆ ಡೌನ್ ಟು ಅರ್ತ್, ಒಂದು ಆರ್ಟಿಸ್ಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಮೇನ್ ಆಗಿ ಸಿನಿಮಾದಲ್ಲೂ ವರ್ಕ್ ಮಾಡ್ತಿರ್ಬೋದು ಇವರು. ಸಿನಿಮಾದಲ್ಲೂ ಈ ಒಂದು ಲೀಡಿಂಗ್ ಪೊಸಿಷನ್ ಅಲ್ಲಿ ಇರ್ತಾರೆ, ಬಟ್ ಸ್ಟಿಲ್ ಎಲ್ಲಾರನು ಈಕ್ವಲ್ ವೇ ಅಲ್ಲಿ ಟ್ರೀಟ್ ಮಾಡ್ತಾರೆ. ಆ ತರ ಒಂದು ಪರ್ಸನಾಲಿಟಿ. ಅಂದ್ರೆ ಅವ್ರಿಗೆ ಗೊತ್ತು, ಮುಖ ಊದಿಸ್ಕೊಂಡು ನಾನೇ ಗ್ರೇಟ್ ಅನ್ಕೊಂಡ್ ಕೂತ್ರೆ ಎಷ್ಟೋ ಲೈಫಲ್ಲಿ ಆಗೋ ಕೆಲವೊಂದೊಂದು ಫನ್ಗಳನ್ನ ಕಳ್ಕೊಂತೀನಿ. ಲೈಫಲ್ಲಿ ಆಗೋ ಕೆಲವೊಂದೊಂದು ಮಾತುಕತೆ, ಜನರಲ್ ಮಾತುಕತೆ, ಒಂದು ಕಾಮನ್ ಆಗಿ ಒಂದು ಹ್ಯುಮ್ಯಾನಿಟಿ ಆಗಿರ್ಬೇಕಾದ್ರೆ ಬೇಕಾದ ಒಂದಷ್ಟು ಕೆಲವೊಂದೊಂದು ಬಾಂಡು ಅಂದ್ರೆ ಕನೆಕ್ಷನ್ಸ್ಗಳು ಅದನ್ನೆಲ್ಲ ಕಳ್ಕೊಬಿಡ್ತೀನಿ. ಸೊ ಇವ್ರು ಹೆಂಗೆ ಅಂತಂದ್ರೆ, ಈ ಜೀವನ ನನಗೇನೋ ಅದೃಷ್ಟ ಇದೆ, ನನಗೆ ದುಡ್ಡಾಯ್ತು, ನಾನು ಕಷ್ಟಪಟ್ಟಿದ್ದೀನಿ, ನನಗೆ ದುಡ್ಡಾಯ್ತು ಅಂದ್ಕೂಡಲೇ ನಾನು ಮೇಲ್ ಕೂರಕ್ಕೆ ಇಷ್ಟಪಡಲ್ಲ. ಯಾವಾಗ್ಲೂ ನಾನು ಡೌನ್ ಟು ಅರ್ತೆ ಇರ್ತೀನಿ, ಜನರಿಗೆ ತುಂಬಾ ಜನರಸ್ ಆಗೇ ಇರ್ತೀನಿ. ಆ ಥರ ಒಂದು ಭಾವನೆ ಅವರಿಗೆ ಜಾಸ್ತಿ. ಸೊ ಮುಂಚೆನೆ ಹೇಳ್ದಂಗೆ ಇವ್ರು ಲಾ ಅಲ್ಲಿ ವರ್ಕ್ ಮಾಡ್ತಿರ್ಬೋದು. ಇವ್ರು ಒಂದ್ ಮೇನ್ ಥಿಂಗ್ ಅಂದ್ರೆ ಇವರು ಖುಷಿಯಾಗಿರ್ಬೇಕು, ಇವ್ರ ಸುತ್ತಮುತ್ತಲಿರೋರು ಖುಷಿಯಾಗಿರ್ಬೇಕು ಡೈಲಿ ಲೈಫಲ್ಲಿ. ಅದು ಮ್ಯಾಟರ್ ಆಗತ್ತೆ. ದಿನ ಏನಾದ್ರು ಹೊಸದ್ ಕಲಿತಿದ್ದೀನ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನ, ಪಾಸಿಬಿಲಿಟಿ ಇದೆ ಫ್ಯಾಷನ್ ಡಿಸೈನಿಂಗ್ ಅಲ್ಲೂ ಇರ್ಬೋದು. ಲೈಕ್ ಔಟ್ಫಿಟ್ ಮೇಕ್ ಆ ತರ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡೋದು, ಆ ತರ ಒಂದು ಪ್ರೊಫೆಷನ್, ಮೇಕಪ್ ಪ್ರೊಫೆಷನ್ ಅದಲ್ಲಿರ್ಬೋದು ಇವರು. ಸೊ ತುಂಬಾ ಜನರನ್ನ ತುಂಬಾ ಕೈಂಡ್ನೆಸ್ ಆಗಿ ಟ್ರೀಟ್ ಮಾಡ್ತಾರೆ. ಒಂಥರ ಓಪನ್ ಹಾರ್ಟೆಡ್ ತರ ಟ್ರೀಟ್ ಮಾಡ್ತಾರೆ ಪೀಪಲ್ನ. ಕನೆಕ್ಷನ್ಸಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಒಂದು ಎಷ್ಟೇ ದೊಡ್ಡವರಾದ್ರೂ ಚೈಲ್ಡ್ ಲೈಕ್ ಬಿಹೇವಿಯರ್ನ ನೀವು ನೋಡ್ಬೋದು ಇವರಲ್ಲಿ. ಓಕೆ, ಪಾಸಿಬಿಲಿಟಿ ಇದೆ ಇವರು ಕೌನ್ಸಿಲಿಂಗ್ ಅಲ್ಲಿ ಇರ್ಬೋದು, ಸ್ಪಿರಿಚುವಲಿಸ್ಟ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಸಿನಿಮಾದಲ್ಲಿ ವರ್ಕ್ ಮಾಡ್ತಿರ್ಬೋದು, ಒಂದು ಪೊಲಿಟಿಷಿಯನ್ ಆಗಿರ್ಬೋದು. ಅಂದ್ರೆ ಒನ್ ಮೇನ್ ಥಿಂಗ್ ಈಸ್ ಅವರ ಪವರ್ ಎಷ್ಟೇ ಆಗಿರ್ಲಿ ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ಜಸ್ಟ್ ಬಿಕಾಸ್ ನನ್ನ ಫ್ರೆಂಡು ಇವನೇ ಬರ್ಬೇಕು, ನನ್ನ ಫ್ರೆಂಡು ಇವಳೇ ಬರ್ಬೇಕಂತ ಆತರ ಯೋಚನೆ ಮಾಡಲ್ಲ. ವೆರಿ ಪೀಸ್ಫುಲ್ ಆಗಿ ಥಿಂಕ್ ಮಾಡ್ತಾರೆ ಇವರು. ಓಕೆ, ಸೊ ಇದಾಗಿತ್ತು ಅವರ ಪರ್ಪಸ್ ಏನಿರುತ್ತೆ ಲೈಫಲ್ಲಿ ಅಂತ. ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಹೌ ವಿಲ್ ಯು ಮೀಟ್ ದೆಮ್? ನೀವು ಯಾವಾಗ ಮೀಟ್ ಆಗ್ತೀರ, ಅಥವಾ ನೀವು ಮೀಟ್ ಆದಾಗ ಸುತ್ತಮುತ್ತ ಹೆಂಗಿರುತ್ತೆ, ಜನ ಹೆಂಗಿರ್ತಾರೆ, ಸೆಟಪ್ ಹೆಂಗಿರುತ್ತೆ? ಲೆಟ್ಸ್ ರಿವೀಲ್. ದೇರ್ ಈಸ್ ಲೀಗಲ್ ಇಶ್ಯೂಸ್, ಕೋರ್ಟ್, ಜಡ್ಜಸ್, ಇಮಿಗ್ರೇಷನ್, ಲಾಯರ್ಸ್. ಅಗೇನ್ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ಗೈಸ್. ನೀವು ಇವ್ರನ್ನ ಕೋರ್ಟ್ ಅಲ್ಲಿ ಅಥವಾ ಲೀಗಲ್ ವರ್ಕ್, ಬಿಸ್ನೆಸ್ ಕಾಂಟ್ರಾಕ್ಟ್ ಎಲ್ಲ ಆಗುತ್ತಲ್ವಾ, ಆ ತರ ಒಂದು ವರ್ಕ್ ಅಲ್ಲಿ ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಇಮಿಗ್ರೇಷನ್ ಸರ್ಟಿಫಿಕೇಶನ್ ಅಥವಾ ವೀಸಾ ಮಾಡಿಸ್ಬೇಕಾದ್ರೆ ಎಲ್ಲ ಆ ಒಂದು ಎನ್ವಿರಾನ್ಮೆಂಟು, ಆ ಥರ ಪಾಸಿಬಿಲಿಟಿ ಇದೆ. ಟ್ಯಾರೋ ಕಡೆಯಿಂದ ನೋಡೋಣ. ದೇರ್ ಈಸ್ ಏಸ್ ಆಫ್ ವಾನ್ಸ್. ಒಂದು ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಮಾಡೋದು. ಫಾರ್ ಎನ್ ಎಕ್ಸಾಂಪಲ್ ಹಿಂಗ್ ತಗೋಬಹುದು ನೀವು.
ಓಕೆ, ನಿಮಗೆ ಇಷ್ಟ ಇರುತ್ತೆ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟು ಕೆಲಸ ಮಾಡೋದು, ಔಟ್ ಆಫ್ ಕಂಟ್ರಿ ಒಂದು ಲಿವಿಂಗ್ ಮಾಡ್ಕೊಳ್ಳೋದು, ಅಥವಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ವೀಸಾ ಬೇಕಾಗಿರತ್ತೆ, ಏನಕ್ಕೋ ಟಿಕೆಟ್ಸ್ ಮಾಡಿಸ್ಬೇಕಾಗಿರುತ್ತೆ, ಅಥವಾ ಒಂದು ಹೊಸ ಲ್ಯಾಂಡ್ ಪರ್ಚೇಸ್ ಮಾಡ್ತೀರಾ, ಆ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಬ್ವಿಯಸ್ಲಿ ನೀವೊಂದು ಬಿಸ್ನೆಸ್ ಕಾಂಟ್ರಾಕ್ಟರು, ಇಮಿಗ್ರೇಷನ್ ಪರ್ಸನ್ನು ಅವ್ರನ್ನ ಮೀಟ್ ಮಾಡಲೇಬೇಕಾಗಿರುತ್ತೆ. ಬಿಕಾಸ್ ಕೆಲವೊಂದೊಂದು ಸೈನ್ಸ್ ಹಾಕಕ್ಕಿರುತ್ತೆ, ಕೆಲವೊಂದೊಂದು ರಿಜಿಸ್ಟ್ರೇಷನ್ಸ್ ಹಾಕೊಳ್ಳೋಕ್ಕಿರುತ್ತೆ. ಸೊ ಆ ಒಂದು ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇರುತ್ತಲ್ವಾ ನಿಮ್ಮ ಲೈಫಲ್ಲಿ, ಆ ಒಂದು ಮೂಮೆಂಟಲ್ಲಿ ಇವ್ರನ್ನ ಮೀಟ್ ಆಗೋದು ಡೆಫಿನೆಟ್ಲಿ. ಈಗ ನೀವು ಲ್ಯಾಂಡ್ ಪರ್ಚೇಸ್ ಮಾಡೋದೇನೆ ತಗೋಬಹುದು. ಎಕ್ಸಾಂಪಲ್ ಆಗಿ ಒಂದು ಲ್ಯಾಂಡ್ ಪರ್ಚೇಸಿಂಗ್ ಮಾಡಿರ್ತೀರಾ, ಬಟ್ ಅದನ್ನ ಕಂಪ್ಲೀಟ್ ಆಗಿ ಲೀಗಲಿ ನಿಮ್ಮ ಹೆಸರಲ್ಲಿ ಮಾಡ್ಕೋಬೇಕಾಗಿರುತ್ತೆ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು. ಸೊ ಆ ಒಂದು ಕಾರ್ಪೊರೇಟ್ ನಾಟ್ ರಿಯಲಿ ಕಾರ್ಪೊರೇಟ್, ಲೈಕ್ ಲೀಗಲ್ ಆಫೀಸ್, ಆ ತರ ಒಂದು ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಇವ್ರನ್ನ ಮೀಟ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ಅಗೇನ್ ರಿಪೀಟ್ ಮಾಡ್ತೀನಿ, ಲಾ ವಿಚಾರ, ಲೀಗಲ್ ಮ್ಯಾಟರ್ಸ್, ಸಮ್ಟೈಮ್ಸ್ ಫ್ಯಾಮಿಲಿ ವಿಚಾರ ಆಗಿರುತ್ತೆ. ಅದೊಂದು ನಿಮ್ಮ ಹೆಸರಿಗೆ ಆಗ್ಬಿಟ್ರೆ ಒಂದು ನ್ಯೂ ಸ್ಟಾರ್ಟ್ ನಿಮ್ಮ ಲೈಫಲ್ಲಿ ಮಾಡ್ಬೋದು ಅಂತ. ಅದನ್ನ ಫಸ್ಟ್ ಆ ಒಂದು ಕಾಂಟ್ರಾಕ್ಟ್ ಫಿಲ್ಅಪ್ ಮಾಡೋದಕ್ಕೆ ಹೋದಾಗ ಈ ಪರ್ಸನ್ ಮೀಟ್ ಮಾಡೋ ಪಾಸಿಬಿಲಿಟಿ ಇದೆ. ಏನೋ ಒಂದು ಅಫಿಷಿಯಲ್ ಪ್ರೊಸೀಜರ್, ಒಂದು ಲೀಗಲ್ ಕಾಂಟ್ರಾಕ್ಟ್, ಬಿಸ್ನೆಸ್ ಕಾಂಟ್ರಾಕ್ಟ್ ಆಗಿರ್ಬೋದು, ಏನೋ ಒಂದು ನ್ಯೂ ಬಿಗಿನಿಂಗ್ ಟೈಮಲ್ಲಿ, ಅದು ಲೈಫ್ ಟೈಮ್ ನ್ಯೂ ಬಿಗಿನಿಂಗ್ ಟೈಮಲ್ಲಿ, ಒಂದು ನ್ಯೂ ಚಾಪ್ಟರ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಈ ಪರ್ಸನ್ನ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಓಕೆ, ಸೊ ಗ್ರೂಪ್ 2 ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನು, ವಾಟ್ ವಿಲ್ ಅಟ್ರಾಕ್ಟ್ ಯು ಟು ದೆಮ್? ನಿಮಗೆ ಅವರ ಯಾವ ಒಂದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ, ಯಾವ ಒಂದು ಪರ್ಸನಾಲಿಟಿ, ಯಾಕೆ ನೀವು ಆಕ್ಚುಲಿ ಅವ್ರ ಮೇಲೆ ನಿಮಗೆ ಯಾಕೆ ಒಂದು ಅಟ್ರಾಕ್ಷನ್ ಆಗುತ್ತೆ ಅಂತ ನೋಡೋಣ. ಅದಕ್ಕಿದೆ ನಮ್ಮ ಹತ್ರ ಒಂದು ಟ್ಯಾರೋ ಕಾರ್ಡ್ ಮೆಸೇಜ್, 8 ಆಫ್ ಸ್ವಾರ್ಡ್ಸ್. ಸೊ ಅಗೇನ್ ಗೈಸ್, ಒನ್ ಪ್ಯಾಟರ್ನ್ ಇಲ್ಲಿ ರಿಪೀಟ್ ಆಗ್ತಾ ಇರೋದನ್ನ ನೋಡ್ಬೋದು. ಅವರ ಪರ್ಸನಾಲಿಟಿ 9 ಆಫ್ ಸ್ವಾರ್ಡ್ಸ್, ನಿಮಗೆ ಇಷ್ಟ ಆಗೋದು 8 ಆಫ್ ಸ್ವಾರ್ಡ್ಸ್. ಅಂದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮಗೊಂದು ಇನ್ನರ್ ಎಬಿಲಿಟಿ ಇದೆ ಇನ್ನೊಬ್ರು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದು. ಈವನ್ ದೋ ಇನ್ನೊಬ್ರು ಅವ್ರ ಪ್ರಾಬ್ಲಮ್ ಹೇಳ್ದನೇ ಇದ್ರೂ ಅವರ ಕೆಲವೊಂದೊಂದು ಎಕ್ಸ್ಪ್ರೆಷನ್ ಇಂದ ನಿಮಗೆ ಅವರ ಕಷ್ಟಗಳ ಬಗ್ಗೆ ಅರ್ಥ ಆಗೋದು, ಅವರ ಕೆಲವೊಂದೊಂದು ನಡವಳಿಕೆಯಿಂದ ಅವರ ಕಷ್ಟ ಅರ್ಥ ಆಗೋದು. ಸೊ ಎಲ್ಲೋ ಒಂದ್ ಕಡೆ ಹೆಂಗಿದೆ ಅನ್ಸ್ತಾ ಇದೆ ಗೈಸ್, ಅವ್ರು ನಿಮ್ನ ಹೆಲ್ಪ್ ಮಾಡೋದ್ಕಿಂತ ನೀವು ಅವರಿಗೆ ಯಾವುದೋ ವಿಚಾರದಲ್ಲಿ ಹೆಲ್ಪ್ ಮಾಡ್ತೀರಾ, ಎಸ್ಪೆಷಲಿ ಒಂದು ಎಮೋಷ್ನಲಿ ಓವರ್ಕಮ್ ಆಗೋದಕ್ಕೆ, ಎಮೋಷ್ನಲಿ ಬೆಟರ್ ಫೀಲ್ ಮಾಡೋದಕ್ಕೆ. ಅವ್ರು ಯಾವುದೋ ಟೆನ್ಷನ್ ಅಲ್ಲಿ ಇರ್ತಾರೆ, ನೀವು ಅವ್ರನ್ನ ಮೀಟ್ ಆಗೋ ಟೈಮಲ್ಲಿ ನಿಮಗೆ ಫೀಲ್ ಆಗುತ್ತೆ ಅವ್ರಿಗೊಂದು ಸಪೋರ್ಟ್ ಬೇಕು, ಇವಾಗ ಅವ್ರಿಗೊಂದು ಎಮೋಷ್ನಲ್ ಸಪೋರ್ಟ್ ಬೇಕು. ಅವ್ರ ಲೈಫಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸು, ಮನಿ ಪ್ರಾಬ್ಲಮ್ಸು, ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ಸ್ ಏನೋ ಆಗ್ತಾ ಇದೆ, ಆ ಪರ್ಸನ್ನು ಪ್ರಾಪರ್ ಆಗಿ ಲೈಫ್ ಲೀಡ್ ಮಾಡ್ತಾ ಇಲ್ಲ, ಅವರಿಗೆ ಆಸ್ ಅ ಫ್ರೆಂಡ್ ಆಗಿನೋ, ಆಸ್ ಅ ಕಲೀಗ್ ಆಗಿನೋ, ಆಸ್ ಅ ಬಿಸ್ನೆಸ್ ಕಾಂಟ್ರಾಕ್ಟ್ ಪರ್ಸನ್ ಏನೋ ಒಂದಾಗಿನೋ, ಕ್ಲೈಂಟ್ ಆಗಿನೋ, ಏನೋ ಒಂದು ನೇಬರ್ ಆಗಿನೋ ನನ್ನ ಹೆಲ್ಪ್ ಮಾಡಬೇಕು, ಎಮೋಷ್ನಲಿ ಅಟ್ಲೀಸ್ಟ್ ಮಾತಾಡ್ಸಿದ್ರೆ ಸಾಕು, ಇವ್ರು ಬೆಟರ್ ಫೀಲ್ ಮಾಡ್ಕೊತಾರೆ. ಸೊ ಆ ಥರ ಒಂದು ಫೀಲಿಂಗ್ ಅವ್ರ ಮೇಲೆ ನಿಮಗೆ ಫೀಲ್ ಆಗತ್ತೆ ಅವ್ರನ್ನ ನೋಡಿದ ಕೂಡಲೇ. ಓಕೆ, ನಾನು ಇವ್ರಿಗೆ ಹೆಲ್ಪ್ ಮಾಡಬೇಕು, ಲೈಕ್ ನಿಮಗೆ ಡ್ರಾಸ್ಟಿಕ್ ಪುಲ್ ಆಗುತ್ತೆ ಅವ್ರ ಕಡೆ, ಒಂಥರ ಲೈಕ್ ಇವ್ರಿಗೇನೋ ಹೆಲ್ಪ್ ಬೇಕು, ನನ್ನ ಕಡೆ ಸಪೋರ್ಟ್ ಬೇಕು, ಆ ಥರ ಏನೋ ಒಂಥರ ಪಾಪ ಅನ್ಕೊಂಡು ಹೋಗೋದಲ್ಲ ನೀವು, ಬಟ್ ನನ್ನಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಪೋರ್ಟ್ ಮಾಡಬೇಕು ಅವ್ರಿಗೆ, ನನ್ನ ಕರ್ತವ್ಯ ಇದೆ ಅಲ್ಲಿ ಅಂತ, ಆ ಥರ ಏನೋ ಒಂಥರ ನಿಮಗೆ ಫೀಲ್ ಆಗುತ್ತೆ. ಅವರ ಒಂದು ವಲ್ನರಬಿಲಿಟಿ ಅಂದ್ರೆ ಅವರ ಒಂದು ಏನೋ ವೀಕ್ನೆಸ್ ನಿಮಗೆ ಗೊತ್ತಾಗೋದು, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹೋಗೋದು, ಅವರ ಒಂದು ಟೆನ್ಷನ್ ನೀವು ಪರ್ಸ್ನಲ್ ಆಗಿ ತಗೊಳ್ಳೋ ಪಾಸಿಬಿಲಿಟಿ ಇದೆ. ಆ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್, ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ನೀವು ಬೆಟರ್ ಫೀಲ್ ಮಾಡಿಸೋದಕ್ಕೆ ನಿಮ್ ಕೆಲ ಆಗೋ ಒಂದು ಪಾಸಿಬಿಲಿಟಿ ಇದೆ. ನಿಮಗೆ ಅವ್ರನ್ನ ಹೆಲ್ಪ್ ಮಾಡ್ಬೇಕಂತ ಫೀಲ್ ಆಗ್ಬೋದು, ಅವರ ಜರ್ನಿಲಿ ಜಾಯಿನ್ ಆಗೋಣ, ಸಪೋರ್ಟ್ ಮಾಡೋಣ ಅನ್ನೋ ಫೀಲ್ ಆಗ್ಬೋದು. ಇಟ್ಸ್ ಲೈಕ್ ಅವ್ರನ್ನ ನೋಡಿದ ಕೂಡಲೇ, ಅವ್ರನ್ನ ಮಾತಾಡ್ಸಿದ ಕೂಡಲೇ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಕೂಡಲೇ
ನಿಮ್ಮಲ್ಲಿರೋ ನರ್ಚರಿಂಗ್ ಸೈಡ್, ಅಂದ್ರೆ ಇನ್ನೊಬ್ರಿಗೆ ನರ್ಚರ್ ಮಾಡೋದು, ಬೆಟರ್ ಫೀಲ್ ಮಾಡಿಸೋದು, ಸ್ಟ್ರಾಂಗ್ ಫೀಲ್ ಮಾಡಿಸೋದು, ಅದು ಆಕ್ಟಿವೇಟ್ ಆಗುತ್ತೆ. ಅವರ ಸ್ಟೋರಿ ಕೇಳಾಗಿರ್ಬೋದು, ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಕೇಳಿ ಆಗಿರ್ಬೋದು, ನಿಮಗೆ ಆ ಥರ ಫೀಲ್ ಆಗ್ಬೋದು ಅವ್ರ ಬಗ್ಗೆ. ಅವರ ಒಂದು ಪಾಸ್ಟ್ ಸ್ಟೋರೀಸ್ ಕೇಳಿದಾಗ ನಿಮ್ಮ ಹಾರ್ಟ್ ಟಚ್ ಆಗ್ಬೋದು. ವಿತೌಟ್ ಎನಿ ಪ್ರೆಷರ್ ನಿಮಗೆ ಎಮೋಷ್ನಲಿ ಅವ್ರ ಜೊತೆ ಫೀಲ್ ಆಗುತ್ತೆ, ಎಮೋಷ್ನಲಿ ಅವ್ರ ಜೊತೆ ಫುಲ್ ಫೀಲ್ ಆಗುತ್ತೆ. ಇಟ್ಸ್ ಲೈಕ್ ನೀವು ಯಾರಿಗೂ ಹೆಲ್ಪ್ ಮಾಡಲ್ಲ ಅಷ್ಟು ಈಸಿಯಾಗಿ, ಬಟ್ ಇವ್ರನ್ನ ನೋಡಿದಾಗ ಯು ವಿಲ್ ಫೀಲ್ ಓಕೆ, ಐ ವುಡ್ ಲವ್ ಟು ಹೆಲ್ಪ್ ದಿಸ್ ಪರ್ಸನ್, ಆ ಥರ ಒಂದು ಫೀಲ್ ಆಗೋ ಪಾಸಿಬಿಲಿಟಿ ಇದೆ. ಯಾವುದೋ ವೀಕ್ ಪರ್ಸನ್ ನೀವು ಮೀಟ್ ಆಗ್ತೀರಾ ಅಂತ ಅಲ್ಲ. ಇಟ್ಸ್ ಲೈಕ್ ಈ ಪರ್ಸನ್ ಹೆಂಗೆ ಅಂತಂದ್ರೆ ಔಟ್ಸೈಡ್ ವರ್ಲ್ಡ್ಗೆ ಅವರೊಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರೋ ಒಂದು ಪರ್ಸನ್ನು, ಒಂದು ಸ್ಟ್ರಾಂಗ್ ಪರ್ಸನ್ ಅಂತ ತೋರಿಸ್ಕೋತಾರೆ. ಬಟ್ ಇನ್ಸೈಡ್ ಅವರಲ್ಲಿರೋ ಒಂದಷ್ಟು ತಳಮಳಗಳು, ಟೆನ್ಷನ್ಸ್ ಅದು ಯಾರಿಗೂ ತೋರ್ಸಲ್ಲ. ಬಟ್ ಗ್ರೂಪ್ 2 ನಿಮಗದು ಅರ್ಥ ಆಗುತ್ತೆ, ಅವ್ರು ಹೇಳೋದಕ್ಕೂ ಮುಂಚೆ ಅರ್ಥ ಆಗುತ್ತೆ, ಅಥವಾ ಅವ್ರು ನಿಮ್ ಜೊತೆ ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೊಂತಾರೆ. ಸೊ ದಟ್ ನಿಮ್ ಜೊತೆ ಅವ್ರು ಸೆಕ್ಯೂರ್ ಫೀಲ್ ಆಗುತ್ತೆ, ಅವರ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ, ಅವರ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋದಕ್ಕೆ, ಅವರ ಪಾಸ್ಟ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಡೆಫಿನೆಟ್ಲಿ ಏನೋ ಒಂದು ಪಾಸ್ಟ್ ಇಶ್ಯೂಸ್ನ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಬಟ್ ನಿಮ್ ಜೊತೆ ಕನೆಕ್ಟ್ ಆದಾಗ ಆ ಒಂದು ಪಾಸ್ಟ್ ಇಶ್ಯೂಸ್, ಆ ಭಯ, ಆ ಇನ್ಸೆಕ್ಯೂರಿಟಿ ಅದನ್ನೆಲ್ಲ ಬಿಟ್ಟು ಹೊರಗೆ ಬರೋದಕ್ಕೆ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಹೆಲ್ಪ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಡೈನಾಮಿಕ್ ಆಫ್ ದಿಸ್ ಕನೆಕ್ಷನ್. ನೆಕ್ಸ್ಟ್ ಕ್ವೆಶನ್ ಈಸ್ ಫಸ್ಟ್, ಅದಕ್ಕೂ ಮುಂಚೆ ವಾಟ್ ಚಾಲೆಂಜಸ್ ವಿಲ್ ಯು ಫೇಸ್? ಅಂದ್ರೆ ನೀವಿಬ್ರು ಒಟ್ಟಿಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಏನಾದ್ರು ಒಂದು ಮೇಜರ್ ಚಾಲೆಂಜಸ್ ಇದೆಯಾ? ಮದ್ವೆಗೆ, ಕ್ಯಾಸ್ಟ್, ಅದು ಇದು ಏನ್ ಬರುತ್ತೆ ನೋಡೋಣ. ದೇರ್ ಇಸ್ ಡೆತ್ ಅಂದ್ರೆ ಸ್ಕಾರ್ಪಿಯೋ ಎನರ್ಜಿ ಪಾಸಿಬಿಲಿಟಿ ಇದೆ. ಈ ಪರ್ಸನ್ ಝೋಡಿಯಾಕ್ ಸೈನ್ ಸ್ಕಾರ್ಪಿಯೋ ಆಗಿರುತ್ತೆ. ಅಗೇನ್ ವಾಟರ್ ಸೈನ್, ಪೈಸಿಸ್, ಕ್ಯಾನ್ಸರ್, ಅಂದ್ರೆ ವೃಶ್ಚಿಕ ರಾಶಿ, ಕಟಕ ರಾಶಿ ಅಥವಾ ಮೀನ ರಾಶಿ ಆಗೋ ಎಲ್ಲ ಪಾಸಿಬಿಲಿಟಿ ಇದೆ. ಅಗೇನ್ ಲೀಗಲ್ ಇಶ್ಯೂ, ಟು ಬಿ ಫೇರ್ ಅಂದ್ರೆ ಇಟ್ಸ್ ಲೀಬ್ರಾ, ಕನ್ಯಾ ರಾಶಿ ಎನರ್ಜಿ ಕಾಣಿಸ್ತಾ ಇದೆ, ಸಾರಿ ತುಲಾ ರಾಶಿ. ಆಲ್ ರೈಟ್. ಸೊ ಚಾಲೆಂಜಸ್ ಅಂತ ಅಂದ್ರೆ ಒಂದು ಮುಂಚೆನೆ ಇವಾಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ಏನೋ ಒಂದು ಹಳೆದನ್ನ. ಡೆತ್ ಅಂದ್ರೆ ಏನಂದ್ರೆ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳುತ್ತೆ. ಡೆತ್ ಅಂದ್ರೆ ಒಂದು ಎಂಡಿಂಗ್ ಅಂಡ್ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ ಡೆತ್ ಅಂದ್ರೆ. ಓಕೆ, ಸೊ ಡೆಫಿನೆಟ್ಲಿ ಅವರು ನಿಮ್ಮ ಲೈಫಿಗೆ ಬಂದ ಮೇಲೆ ಮೇಜರ್ ಚಾಲೆಂಜಸ್ ಏನಂದ್ರೆ ಹಳೇದಾದ ಕೆಲವೊಂದೊಂದು ಎಕ್ಸ್ಪೀರಿಯನ್ಸ್ನ ಬಿಟ್ಟು ಬರೋದು. ಒಂದ್ಸರಿ ಏನಾಗುತ್ತೆ ಗೊತ್ತಾ, ಅದನ್ನ ಗುಡ್ ಮೆಮೊರೀಸ್ ಅಲ್ಲ, ಕೆಲವೊಂದು ಟ್ರೊಮ್ಯಾಟಿಕ್ ಮೆಮೊರೀಸ್ನ ಬೇಡ ಅಂದ್ರೂ ನಾವು ಅದನ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಬೇಡ ಅಂದ್ರೆ ಕೆಲವೊಂದೊಂದು ವಿಚಾರ ನಮಗೆ ಟೆನ್ಷನ್ ಕೊಡ್ತಾ ಇರುತ್ತೆ. ಅದನ್ನ ಬಿಟ್ಟು ಹೋಗೋಣ ಅಂತ ಎಷ್ಟೇ ಟ್ರೈ ಮಾಡಿದ್ರು ಆಗಲ್ಲ. ಎಷ್ಟೇ ಥೆರಪಿಸ್ಟ್ಗಳ ಜೊತೆ ಹೋದ್ರು, ಎಷ್ಟೇ ಪ್ರಾಬ್ಲಮ್ಸ್ ನಮ್ಮ ಮನೆಯವ್ರ ಜೊತೆ ಶೇರ್ ಮಾಡ್ಕೊಂಡ್ರು, ಅದನ್ನ ಬಿಟ್ಟು ಹೋಗಕ್ ಆಗಲ್ಲ. ರೈಟ್? ಸೊ ಎಲ್ಲೋ ಒಂದ್ ಕಡೆ ನೀವು ರಿಲೇಶನ್ಶಿಪ್ ಅಥವಾ ಒಂದು ಕನೆಕ್ಷನ್ಗೆ ಬಂದಾಗ ಚಾಲೆಂಜಿಂಗ್ ಬಂದ್ಬಿಟ್ಟು ಒಂದು ಪಾಸ್ಟ್ ಸಿಚುವೇಶನ್ ಮರ್ತು ಬಿಟ್ಟು ಬರೋದು. ಮೇ ಬಿ ಗ್ರೂಪ್ 2 ಇದು ನಿಮ್ಮ ಲೈಫ್ಗೆ ಆಗಿರ್ಬೋದು. ಮೇ ಬಿ ನಿಮಗೂ ಯಾವುದೋ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ. ಅದೊಂದು ಕಾರಣಕ್ಕೆ ಲವ್ ಅಲ್ಲಿ ನಂಬಿಕೆ ಇಲ್ಲ, ಲವ್ ಅಲ್ಲಿ ಮದ್ವೆಲಿ ನಂಬಿಕೆ ಇಲ್ಲ ನನಗೆ, ಹಿಂಗೆಲ್ಲ ಒಂದಷ್ಟು ಇದೆ ನಂಬಿಕೆ. ಬಟ್ ಆ ನಂಬಿಕೆಗಳನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಬರೋದು, ಎಂಡ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ಕಡೆ ಬರೋದು, ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಸ್ಟೋರಿ ಆಗಿರುತ್ತೆ. ಸೊ ಒಂದು ಮೇಜರ್ ಎಂಡಿಂಗ್ ಆಗುತ್ತೆ ನೀವು ಕನೆಕ್ಟ್ ಆದಾಗ. ಅಂದ್ರೆ ಒಂದು ಹಳೆ ರಿಲೇಶನ್ಶಿಪ್, ಹಳೆ ಒಂದು ನೆನಪುಗಳು ಎಂಡ್ ಆಗೋದು, ಅಂಡ್ ಒಂದು ರೀಬರ್ತ್, ಒಂದು ಹೊಸ ಪರ್ಸನ್ ಆಗಿ ಕನ್ವರ್ಟ್ ಆಗೋದು. ಅದು ನೀವಾಗಿರ್ಬೋದು, ಈ ಪರ್ಸನ್ ಆಗಿರ್ಬೋದು. ಪಾಸ್ಟ್ ನ ಬಿಟ್ಟು ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ. ನೀವು ಅವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಸೊ ನಿಮ್ಮ ಒಂದು ರೋಲ್ ಇಲ್ಲಿ ಮೇಜರ್ ಆಗಿ ಕಾಣಿಸ್ತಾ ಇದೆ ಗ್ರೂಪ್ 2. ಈ ಒಂದು ಇದು ರೀಡಿಂಗ್ ನಿಮ್ಮ ಪರ್ಸನ್ ಬಗ್ಗೆ ಆಗಿದ್ರು, ಬಟ್ ಎಲ್ಲೋ ಒಂದ್ ಕಡೆ ನೀವು ಈ ಪರ್ಸನ್ಗೆ ಒಂದು ಹೊಸ ಪರ್ಸನ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀರಾ. ಅವ್ರ ಲೈಫಲ್ಲಿ ತುಂಬಾ ಮೇಜರ್ ರೋಲ್ ನೀವು ಪ್ಲೇ ಮಾಡ್ತೀರಾ. ಎಗೇನ್ ಡೆತ್ ಕಾರ್ಡ್ ಬಂದಿದೆ ಅಂದ್ರೆ ಇಟ್ಸ್ ಎಗೇನ್ ಅ ಮೇಜರ್ ಆರ್ಕಾನಾ ಕಾರ್ಡ್. ಅಂದ್ರೆ ಚಾಲೆಂಜಸ್ ಓವರ್ಕಮ್ ಮಾಡೋದು ಒಂಥರ ಮೇಜರ್ ಲೈಫ್ ಚೇಂಜಿಂಗ್ ಟೈಮ್ ಆಗಿರುತ್ತೆ. ಅವರಿಗೆ ಅವರ ಒಂದು ಓಲ್ಡ್ ಅಟ್ಯಾಚ್ಮೆಂಟ್ಸ್ನ ಬಿಟ್ಟು ಬರೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ. ಒಂದಷ್ಟು ಬಿಲೀವ್ಸ್, ನಂಬಿಕೆಗಳನ್ನ ಬಿಟ್ಟು ಬರೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ.
ನಿಮ್ಮ ಲೈಫಿಗೆ ಬಂದ ಮೇಲೆ ತುಂಬ ಮೇಜರ್ ಲೈಫ್ ಚೇಂಜ್, ಲೈಫ್ ಶಿಫ್ಟ್ನ ನೋಡ್ತೀರಾ. ಕರಿಯರಲ್ಲಿ ಚೇಂಜ್ ಆಗ್ಬೋದು, ರೀಲೊಕೇಶನ್ ಆಗ್ಬೋದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ರೀಲೊಕೇಶನ್ ಶಿಫ್ಟ್ ಆಗ್ಬೋದು, ನೀವು ಟ್ರಾನ್ಸ್ಫಾರ್ಮ್ ಆಗ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಇಬ್ರು ಲೈಫಲ್ಲೂ ತುಂಬ ಗ್ರೋತ್ ಬರುತ್ತೆ. ಕಷ್ಟದಲ್ಲಿ ಎದ್ದು ಬರ್ತೀರಾ ಅಲ್ವಾ, ಸೊ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಎವಲ್ಯೂಷನ್ನೇ ಆಗ್ಬಿಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2 ಇನ್ ಕೇಸ್ ನಿಮ್ಮ ಲೈಫಲ್ಲಿ ಏನಾದರೂ ಒಂದಷ್ಟು ಪಾಸ್ಟ್ ಸಿಚುವೇಶನ್ಗಳನ್ನ ನೀವು ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ, ಅಟ್ಯಾಚ್ಮೆಂಟ್ಸ್ಗಳನ್ನ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ ಅನ್ಸಿದ್ರೆ, ಈ ಪರ್ಸನ್ ಬಂದ್ಮೇಲೆ ಅದನ್ನ ನೀವು ಓವರ್ಕಮ್ ಮಾಡ್ತೀರಾ. ಈಸಿ ಆಗಿರಲ್ಲ, ಅಷ್ಟು ಈಸಿ ಆಗಿರಲ್ಲ ಓವರ್ಕಮ್ ಮಾಡೋದಕ್ಕೆ, ಬಟ್ ಯು ವಿಲ್ ಡೂ ಇಟ್ ಅಂತ ನೋಡ್ತಾ ಇದ್ದೀನಿ. ಓಕೆ, ಸೊ ಓಕೆ, ಫೈನಲಿ ನೋಡೋಣ ಒಂದು ರಿಲೇಶನ್ಶಿಪ್ದು ಡೈನಾಮಿಕ್ಸ್, ನಿಮ್ಮಿಬ್ರು ಮಧ್ಯೆ ಒಂದು ಬಾಂಡಿಂಗ್ ಹೆಂಗಿರುತ್ತೆ. ಲೆಟ್ಸ್ ಸಿ. ಗ್ರೂಪ್ 2 ದೇರ್ ಈಸ್ ಟಿಕ್ಟಾಕ್ ಅಂದ್ರೆ ಏನು, ಟೈಮ್ ಓಡ್ತಾ ಇದೆ ಅಂತ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಕ್ವಿಕ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವು ಮೀಟ್ ಆಗೋದೇ 1 ವರ್ಷ, ಕನೆಕ್ಟ್ ಆಗೋದೇ 1 ವರ್ಷ, ಆ ಥರ ಎಲ್ಲ ಆಗಲ್ಲ. ಮೀಟ್ ಆಗಿದ್ದ ಸೇಮ್ ವರ್ಷದಲ್ಲೇ ನೀವು ಇಬ್ರನ್ನೊಬ್ರನ್ನ ಬೇಗ ಅಟ್ಯಾಚ್ ಆಗ್ತೀರಾ, ಅಥವಾ ಇಬ್ರಿಗೊಬ್ರಿಗೆ ಬೇಗ ಕ್ಲೋಸ್ ಆಗ್ತೀರಾ, ಇಬ್ರಿಗೆ ಟ್ರಸ್ಟ್ ಅನ್ನೋದು ಬೇಗ ಬಿಲ್ಡಪ್ ಆಗುತ್ತೆ. ಆಮೇಲೆ ಇಬ್ರು ಕಷ್ಟಗಳನ್ನ ಶೇರ್ ಮಾಡ್ಕೊಳ್ಳೋದು, ಇಬ್ರು ಕಷ್ಟಗಳನ್ನ ಹೇಳ್ಕೊಳ್ಳೋದು, ಬೇಗ ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ನೋಡ್ತೀನಿ. ತುಂಬಾ ಟೈಮ್ ಕೊಡಲ್ಲ. ಟಿಕ್ಟಾಕ್ ಅಂದ್ರೆ ಬೇಗ ರನ್ ಆಗ್ತಾ ಇದೆ, ಬೇಗ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಾ ಇದೆ ಅಂತ. ಸೊ ಒಂದು ಸ್ಪಾಂಟೇನಿಯಸ್ ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ಫುಲ್ ಆಫ್ ಎನರ್ಜೆಟಿಕ್ ಆಗಿರುತ್ತೆ. ಚೇಂಜಸ್ ಆಗ್ತಾನೆ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಏನ್ ಕಾನ್ಸ್ಟೆಂಟ್ ಆಗಿ ಹೋಗಲ್ಲ, ಎಲ್ಲ ಎವ್ರಿ ಡೇ ಚೆನ್ನಾಗೇ ಇದೀವಿ ಅಂತ ಹಂಗಿರಲ್ಲ. ಜಗಳಗಳು ಆಗೋದು ಆಗ್ತಾನೆ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಆನ್ ಅಂಡ್ ಆಫ್ ಆಗಿರ್ತೀರ, ಒಂದ್ಸತಿ ಚೆನ್ನಾಗಿ ಮಾತಾಡಿಸ್ತಾ ಇರ್ತೀರಾ, ಒಂದ್ಸತಿ ಮಾತಾಡ್ಸಲ್ಲ. ಇದೆಲ್ಲ ವೆರಿ ಕಾಮನ್ ಅನ್ನೋದನ್ನ ನೋಡ್ತಾ ಇದ್ದೀನಿ ಈ ರಿಲೇಶನ್ಶಿಪ್ ಅಲ್ಲಿ. ಅಗೇನ್ ಲಾಂಗ್ ಡಿಸ್ಟೆನ್ಸ್ ಅನ್ನೋದು, ಐ ಡೋಂಟ್ ನೋ ವೈ, ಬಟ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್, ಅಥವಾ ಅಟ್ಲೀಸ್ಟ್ ಆನ್ಲೈನ್ ಅಲ್ಲಿ ನೀವು ಜಾಸ್ತಿ ಕನೆಕ್ಟ್ ಆಗಿರ್ತೀರಾ, ಇನ್ ಪರ್ಸನ್ ಆಗೋದ್ಕಿಂತ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಪೇಜ್ ಆಫ್ ಕಪ್ಸ್ ಎಲ್ಲ ನೋಡಿದ್ರೆ ಒಂಥರ ಯಾವುದೇ ಕಾರಣಕ್ಕೂ ಏನು, ಈ ಪರ್ಸನ್ ಅವರ ಪಾಸ್ಟ್ ಅಲ್ಲಿ ಅದರ್ ರಿಲೇಶನ್ಶಿಪ್ ಟ್ರಾಮನ ಇಲ್ಲಿಗೆ ಹಾಕಲ್ಲ. ಕಂಪ್ಲೀಟ್ಲಿ ಹಳೆದನ್ನ ಮರ್ತು ಬಿಟ್ಟೆ ನೀವಿಬ್ರು ಒಂದು ಕಮಿಟ್ಮೆಂಟಿಗೆ, ನೀವಿಬ್ರು ಒಂದು ಮದ್ವೆ ಈ ತರದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಡೆಫಿನೆಟ್ಲಿ ಅವರಿಗೆ ಎವ್ರಿ ಡೇ ಒಂದು ಕ್ಯೂರಿಯಾಸಿಟಿ ಮೈಂಡ್ ಸೆಟ್ ಇರುತ್ತೆ, ಅದನ್ನಂತೂ ಬಿಟ್ಕೊಡಲ್ಲ. ಅವರಲ್ಲಿ ಒಂದು ಚೈಲ್ಡಿಶ್ನೆಸ್ ಪರ್ಸ್ನಾಲಿಟಿ ಇರುತ್ತೆ, ಎಷ್ಟೇ ಸೀರಿಯಸ್ ಆಗಿದ್ರು ಲೈಫಲ್ಲಿ. ಇದು ಹೆಂಗೆ ಅಂತಂದ್ರೆ, ಲವ್ ವಿಚಾರ ಅಂತ ಬಂದ್ರೆ ಸ್ವಲ್ಪ ಡ್ಯಾಮೇಜಿಂಗ್ ಇವರು ಅಂತ ಅಂದ್ರೆ ಡ್ಯಾಮೇಜ್ಡ್ ಆಗಿರೋ ತರ ಕಾಣಿಸ್ತಾ ಇದ್ದಾರೆ. ಅದು ಬಿಟ್ರೆ ಸೋಷಿಯಲ್ ಸರ್ಕಲ್, ಎನ್ವಿರಾನ್ಮೆಂಟು, ಅದರಲ್ಲೆಲ್ಲ ಯಾವಾಗ್ಲೂ ಅವರು ಸೈಲೆಂಟ್ ಆಗಿರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಈ ಒಂದು ಸ್ವಲ್ಪ ಜನ ಜೊತೆನೆ ಕನೆಕ್ಟ್ ಆದ್ರೂ ಒಂಥರ ಯೂತ್ಫುಲ್ ಆಗಿರ್ತಾರೆ ಅವರು. ಓಕೆ, ಯಾವಾಗ ನಿಮ್ಮ ಮದ್ವೆ ಆಗುತ್ತೆ, ಟೈಮಿಂಗ್ ಅಂಡ್ ಲಾಸ್ಟ್ ಕ್ವೆಶನ್ ಆಗಿರುತ್ತೆ ಇದು. ದೇರ್ ಈಸ್ ಜಡ್ಜ್ಮೆಂಟ್. ಅಗೇನ್ ಸ್ಕಾರ್ಪಿಯೋ ಗೈಸ್, ಡಬಲ್ ಕನ್ಫರ್ಮೇಶನ್. ಸ್ಕಾರ್ಪಿಯೋ ಅಂದ್ರೆ ಡಿಸೆಂಬರ್ ಟೈಮು. ಅಗೇನ್ ಇಲ್ಲಿ 20 ನಂಬರ್ ಇದೆ. 20 ಮಂತ್ಸ್ ಫ್ರಮ್ ಟುಡೇ ಅಂದ್ರೆ ಎಷ್ಟದು, 1 year ಸಮ್ ಮಂತ್ಸ್, ಆಲ್ಮೋಸ್ಟ್ 2 years. ನಿಮ್ಮ ಒಂದು ಮದ್ವೆಗೆ ತುಂಬಾ ಟೈಮ್ ತಗೊಳುತ್ತೆ. 2025 ಅಲ್ಲಿ ಚಾನ್ಸಸ್ ಇಲ್ಲ. 2026 ಡಿಸೆಂಬರ್ ಹಿಂಗೆ ಈ ತರ ಒಂದು ಮಂತ್ಸ್ ಎಂಡ್ ಅಲ್ಲಿ ಪಾಸಿಬಿಲಿಟಿ ಇದೆ ಮದ್ವೆ ಆಗೋದು ನಿಮ್ದು. ಗ್ರೂಪ್ 2 ಒಂದು ಡಿವೈನ್ ಟೈಮಿಂಗ್ ಬಗ್ಗೆ ಹೇಳುತ್ತೆ ಜಡ್ಜ್ಮೆಂಟ್, ಅಂಡ್ ಸೆಕೆಂಡ್ ಚಾನ್ಸ್ ಬಗ್ಗೆ ಹೇಳುತ್ತೆ. ಮೇ ಬಿ ಇಟ್ಸ್ ಮೋರ್ ಲೈಕ್ ನಾನು ಮುಂಚೆನೆ ಹೇಳ್ದಂಗೆ, ಒಂದ್ಸತಿ ನೀವು ಆಲ್ಮೋಸ್ಟ್ ರೆಡಿ ಆಗಿರ್ತೀರಾ ಮದ್ವೆ ಎಂಗೇಜ್ಮೆಂಟ್ ಅಂತ, ಮತ್ತೆ ನಿಮ್ಮಿಬ್ರು ಮಧ್ಯೆ ಕ್ಲಾಶಸ್ ಆಗೋದು, ಅಥವಾ ಮತ್ತೆ ಯಾವುದೋ ಒಂದು ಎಕ್ಸ್ಟರ್ನಲ್ ಕಾರಣದಿಂದ ಮದುವೆ ಬಿದ್ದೋಗೋದು, ಕ್ಯಾನ್ಸಲ್ ಆಗೋದು, ಮತ್ತೆ ಅಗೇನ್ ನೀವು ಇದೇ ಪರ್ಸನಿಗೆ ವಾಪಸ್ ಬರ್ತೀರಾ. ಆ ಥರ ಒಂದು ಸೆಕೆಂಡ್ ಚಾನ್ಸ್ ಅಲ್ಲಿ ಮದುವೆ ಆಗೋದು, ಆ ಥರ ನೋಡ್ತಾ ಇದ್ದೀನಿ. ಆಫ್ಟರ್ ಸಿಗ್ನಿಫಿಕೆಂಟ್ ಲೈಫ್ ಚೇಂಜ್, ಡೆಫಿನೆಟ್ಲಿ ಇವಾಗ ಏನ್ ಲೈಫ್ ಹಂಗೆ ಹೋಗ್ತಾ ಇದೆ, ಈ ಟೈಮಲ್ಲಂತೂ ನೀವು ಇವ್ರನ್ನ ಮೀಟ್ ಆಗಲ್ಲ. ಯಾವಾಗ ಮುಂಚೆನೆ ಹೇಳ್ದಂಗೆ ಒಂದು ನ್ಯೂ ಕರಿಯರ್, ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ಲೈಫಲ್ಲಿ, ಒಂದು ಕನೆಕ್ಷನ್ ಎಂಡ್ ಆಗಿ ಇನ್ನೊಂದು ಕನೆಕ್ಷನ್ ಬೆಳೆಯೋ ಟೈಮಲ್ಲಿ, ಒಂದು ಹೊಸ ಬಿಗಿನಿಂಗ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಅದೇ
ಕರಿಯರ್ ಶಿಫ್ಟ್ ಆಗಿರ್ಬೋದು, ರೀಲೊಕೇಶನ್ ಆಗಿರ್ಬೋದು, ಈ ಟೈಮಲ್ಲಿ ಪಾಸಿಬಿಲಿಟಿ ಇದೆ ಗ್ರೂಪ್ 2 ಅವರಿಗೆ. ಓಕೆ, ಇದಾಗಿತ್ತು ನಿಮ್ಮ ರೀಡಿಂಗ್ ಗೈಸ್. ಸೊ ಏನನ್ಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಿಮ್ಮ ಫ್ಯೂಚರ್ ಮ್ಯಾರೇಜ್ ಬಗ್ಗೆ ಅಥವಾ ಯಾರನ್ನ ನೀವು ಮದುವೆ ಆಗ್ತೀರಾ ಅನ್ನೋದ್ರ ಬಗ್ಗೆ. ಅಂಡ್ ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಪೊಲೀಸ್ ಪ್ರೊಫೆಷನ್ ಇದೆ. ಓಕೆ, ಒನ್ ಮೋರ್ ಥಿಂಗ್, ಈ ಮೆಸೇಜ್ಗಳನ್ನ ನೀವು ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಅಂಡ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮೀನ್ಸ್ ಅ ಲಾಟ್ ಟು ಮೀ. ಅಂಡ್ ಪರ್ಸನಲ್ ರೀಡಿಂಗ್ ಅಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು, ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ. ಯಾರಿಗೆಲ್ಲ ಕನ್ನಡದ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು, ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಲವಿಂಗ್ ಅಂತ ಹೇಳ್ತಾ, ಎಸ್ ಗೈಸ್, ಬಾಯ್, ಟೇಕ್ ಕೇರ್.